ನಮಸ್ಕಾರ. ಏನ್ ಎಲ್ರು ಒಟ್ಟಾಗಿ ಬಂದಿದ್ದೀರಾ? ಏನ್ ಸಮಾಚಾರ? ನಮ್ಗೆ ಹಬ್ಬಕ್ಕೆ ಕೊಡ್ಬೇಕಾದ ಹಣನ ಇನ್ನೂ ಕೊಟ್ಟಿಲ್ಲ ಬುದ್ಧಿ. ಹೋಗಿ ಮ್ಯಾನೇಜರ್ನ ಕರ್ಕೊಂಬನ್ನಿ. ನಿಮಗ್ ಸೇರ್ಬೇಕಾದ ಹಣ ನಿಮ್ ಮನೆ ಬಾಗಿಲ್ಗೆ ಬಂದ್ ತಲುಪುತ್ತೆ. ನೀವಿನ್ ಹೋಗಿ. ಸರಿ ಬನ್ನಿ ಸರ್. ಆ ಕೆಲಸದವರೆಲ್ಲ ಒಂದಾಗಿ ನಮ್ಮ ಮೇಲೆ ಯಜಮಾನ್ರ ಹತ್ರ ದೂರ ಹೇಳಿದ್ದಾರೆ. ಆ ಕೆಲಸದವರೇ ಅಲ್ಲ, ಇಡೀ ಊರೇ ಒಂದಾದ್ರೂ ಕೇರ್ ಮಾಡೋನಲ್ಲ ನಾನು. ಅಂದ್ಕೊಂಡ್ ಕೆಲ್ಸನ ಅಂದ್ಕೊಂಡ್ ಹಾಗೆ ಮಾಡಿ ಮುಗ್ಸೋನು ಈ ಜಯಪ್ರಕಾಶ್. ನಾಯಿ ಬೊಗಳಿದ್ರೆ ದೇವ್ಲೋಕ ಏನಾದ್ರು ಹಾಳಾಗ್ತದ? ಅಯ್ಯೋ, ನಿಮ್ ಗಾದೆ ಮಾತು ಆಗಿರ್ಲಿ. ಈಗ ಬಂದಿರೋ ಆಪತ್ತಿನಿಂದ ಪಾರಾಗೋ ಪಾಯಿಂಟ್ ನಾ ಮೊದ್ಲು ಯೋಚನೆ ಮಾಡಿ. ಈ ಪಾಯಿಂಟ್ಗೆ ಜಾಯಿಂಟ್ ಕೊಟ್ಟು ಆ ಜಗನ್ನಾಥ ರಾಯರಿಗೆ ಹ್ಯಾಕ್ ಜರ್ ಕೊಡಿಸ್ತೀನಿ ಅಂತ ನೀನೇ ನೋಡು. ನಮಸ್ಕಾರ ದಣಿ. ಮ್ಯಾನೇಜರ್, ನ್ಯಾಯ ನೀತಿ ಧರ್ಮನ ನಾವು ವಂಶ ಪಾರಂಪರ್ಯವಾಗಿ ದೇವ್ರು ಅಂತ ಪೂಜೆ ಮಾಡ್ಕೊಂಡು ಬರ್ತಾ ಇದೀವಿ. ಆ ವಿಚಾರ ನಿಮ್ಗೆ ಗೊತ್ತಿದ್ದೆ ತಾನೆ? ನೀವು ಪ್ರಾಮಾಣಿಕತೆನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತೀರಾ ಅನ್ನೋ ವಿಷಯನ ಈ ಸೇವಕ ತಿಳ್ಕೊಂಡಿದ್ದಾನೆ. ಇಷ್ಟೆಲ್ಲಾ ಗೊತ್ತಿದ್ರು ಅವ್ರು ಕೊಡ್ಬೇಕಾದ ಹಣನ ಯಾಕ್ರಿ ಕೊಡ್ಲಿಲ್ಲ? ನಿಮ್ ಉಪ್ತಿನ ಬೆಳೆದ ದೇಹ ನಿಮ್ ಘನತೆಗೆ ಯಾವತ್ತೂ. ನನ್ನ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡಿ. ಇವತ್ತು ಚಿಕ್ಕ ಯಜಮಾನ್ರದ್ದು ಹುಟ್ಟದಬ್ಬ. ಔತ್ನ ಕೊಟ್ಟು ದುಡ್ಡು ಕೊಟ್ಟು ಕಳ್ಸೋಣ ಅಂತಿದ್ದೆ. ಅರೆ, ಈ ವಿಚಾರ ಮೊದ್ಲೇ ಯಾಕ್ರಿ ನನ್ಗೆ ಹೇಳಿಲ್ಲ? ಈ ಚಿಕ್ಕ ವಿಚಾರಕ್ಕೆ ತಾವ್ ಇಷ್ಟೊಂದು ಬೇಜಾರು ಮಾಡ್ಕೊಳ್ತೀರಾ ಅಂತ. ಧಣಿ, ತಾವು ತಪ್ಪು ತಿಳ್ಕೊಳ್ದಿದ್ರೆ ಒಂದು ಮಾತು ಹೇಳೋಣ ಅಂತ. ಹೇಳಿ. ಅವ್ರಿಗೆ ಸಲ್ಬೇಕಾದ ಹಣ ತಮ್ಮ ಕೈಯಲ್ಲೇ ವಿತರಣೆ ಆದ್ರೆ ಒಳ್ಳೇದಲ್ವೇ? ರಾಮಯ್ಯ, ನೀನ್ ಯಾಕೆ ಹೇಳ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಇನ್ನೊಬ್ಬರ ಬಗ್ಗೆ ಸಂಶಯ ಪಡ್ಬೇಡ. ಕೆಲಸ ನೋಡು. ನಾನ್ ದಡ್ನೆ. ಏನ್ ರಾಮಯ್ಯ, ನಿಮ್ಮಷ್ಟಕ್ಕೆ ನೀವೇ ಮಾತಾಡ್ಕೊಂಡು ಬರ್ತಿದ್ದೀರಾ? ಏನಿಲ್ಲ ತಾಯಿ, ನೀವೇನೋ ವಿಷಯನ್ ಬಚ್ಚಿಡ್ತಿದ್ದೀರಾ ಅಂತ ಕಾಣುತ್ತೆ. ನಿಮ್ಮೆಲ್ಲರಿಗೆ ಬಚ್ಚಿಡೋದು ಏನಿದೆ ತಾಯಿ? ಜನ ಇತ್ತಿತ್ತಲಾಗಿ ನೀತಿ ಮರೆತು ಸ್ವಾರ್ಥಿಗಳಾಗ್ತಿದ್ದಾರೆ. ಯಾರ ಬಗ್ಗೆ? ನಮ್ಮ ಮ್ಯಾನೇಜರ್ ಬಗ್ಗೆ, ಗುಮಾಸ್ತರ ಬಗ್ಗೆ. ನೀವೇನ್ ಹೇಳ್ತಿದ್ದೀರಾ? ಹೌದು ತಾಯಿ, ಇತ್ತಿತ್ತಲಾಗಿ ಅವ್ರ ನಡತೆನೇ ಬದಲಾಗಿದೆ. ಯಜಮಾನರು ಎಲ್ಲಾ ವ್ಯವಹಾರನೂ ಅವ್ರಿಗೆ ಒಪ್ಪಿಸ್ತಾ ಇದ್ದಾರೆ. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಂದ್ರೆ ಹಣ ಅಧಿಕಾರ ಮನುಷ್ಯನ ಬಹಳ ಬೇಗ ಬದಲು ಮಾಡುತ್ತೆ. ಅದಕ್ಕೆ ಮೊದಲೇ ಎಚ್ಚರವಾಗಿದ್ರೆ ಒಳ್ಳೇದಲ್ವೇ ಅಂತ. ರಾಮಯ್ಯ, ನಾವ್ ಯಾರಿಗೂ ಏನು ಅನ್ಯಾಯ ಮಾಡಿಲ್ಲ ಅಂದಾಗ ಆ ದೇವ್ರು ನಮ್ಗೇನು ಅನ್ಯಾಯ ಮಾಡಲ್ಲ ಬಿಡಿ. ಸುಮ್ನೆ ಇಂಥ ವಿಷಯಕ್ಕೆಲ್ಲ ಸಂಶಯ ಪಡ್ಬೇಡಿ. ಸರಿ ತಾಯಿ, ಬರ್ತೀನಿ. ನೀವೇನೇ ಹೇಳಿ, ಇಷ್ಟು ಸಣ್ಣ ವಿಷಯಕ್ಕೆ ಅಷ್ಟೊಂದು ರೇಗಾಡೋ ನಮ್ಮ ಯಜಮಾನ್ರು ಇನ್ನು ನಮ್ಮ ವಿಚಾರ ಎಲ್ಲ ಗೊತ್ತಾದ್ಮೇಲೆ ಸುಮ್ಮನೆ ಬಿಡ್ತಾರಾ? ಏನಯ್ಯ ಮಾಡ್ತಾರೆ? ಅರ್ಚಾಡ್ತಾರೆ, ಕಿರ್ಚಾಡ್ತಾರೆ, ಬೊಬ್ಬೆ ಹೊಡಿತಾರೆ. ಅದಕ್ಕೆ ಮೊದ್ಲೇನೆ ಶಾಂತಿ ಮಾಡಿ ಮುಗಿಸ್ಬಿಟ್ರೆ? ಅಂದ್ರೆ ವೈಶಾಖ ಪೌರ್ಣಮಿ ರಾತ್ರಿನ ಜಮೀನ್ದಾರರು ಕುಟುಂಬ ಸಮೇತ ತೋಟದ ಮನೇಲಿ ಕಳೆಯೋದು ಪದ್ಧತಿ. ಆ ರಾತ್ರಿನೇ ಅವರ ಕೊನೆ ರಾತ್ರಿ. ರಾಮಯ್ಯ, ಏನಿದು? ಯಜಮಾನ್ರಿಗೆ ಬಾದಾಮಿ ಹಾಲು. ಯಜಮಾನ್ರು ಯಾವುದೋ ಕೆಲಸದ ಮೇಲೆ ಒಳಗಡೆ ಇದ್ದಾರೆ. ಯಾರನ್ನೂ ಬಿಡಬೇಡ ಅಂದಿದ್ದಾರೆ. ಕೊಡಿಲಿ, ಅವ್ರ ಕೆಲಸ ಮುಗಿದ್ಮೇಲೆ ನಾನೇ ಅವ್ರಿಗೆ ಕೊಡ್ತೀನಿ. ಕೊಡಿಲಿ, ಸಂಕೋಚ ಪಟ್ಕೋಬೇಡ. ನಾವೇನ್ ಬೇರೆಯವರ? ಹೋಗ್ ನೀನು. ಸರಿ. ಯಜಮಾನ್ರೆ. ಓ ಜಯಪ್ರಕಾಶ್, ಏನದು? ಬಾದಾಮಿ ಹಾಲು. ಅರೆ, ನೀವ್ಯಾಕೆ ತರೋಕ್ ಹೋದ್ರೆ? ರಾಮಯ್ಯ ಇಲ್ವಾ? ಪರವಾಗಿಲ್ಲ, ತಗೊಳ್ಳಿ. ಏನ್ ಬಂದ್ ಸಮಾಚಾರ? ಒಂದ್ ಅಗ್ರಿಮೆಂಟಿಗೆ ಸೈನ್ ಆಗ್ಬೇಕಾಗಿತ್ತು. ನಾಳೆ ಇಟ್ಕೊಳ್ಳೋಣವಾ? ಇದು ಹೊರದೇಶದ ವ್ಯವಹಾರ, ನಾಳೆನೆ ಕಳಿಸ್ಬೇಕು. ಇಲ್ಲ ಅಂದ್ರೆ ನಮ್ಗೆ ಲಕ್ಷಾಂತರ ರೂಪಾಯಿ ವ್ಯವಹಾರ ಕೈ ತಪ್ಪು ಹೋಗುತ್ತೆ. ಬೇಕಾದ್ರೆ ನೀವೇ ನೋಡಿ. ಪರವಾಗಿಲ್ಲ, ಕೊಡಿ ಕೊಡಿ ಕೊಡಿ. ಬಿಡಿ ಬಿಡಿ ಅಂದ್ರೆ ಅಬ್ಬಬ್ಬಾ, ಇದೇನಿದ್ ನಿಮ್ಮ ಹೊಸ್ತನ? ಏನ್ ಹೊಸ್ತಾನ? ಇದು ಪರಂಪರೆಯಿಂದ ಬಂದ ಪದ್ಧತಿ. ಹೌದು, ಮಕ್ಕಳಲ್ಲಿ ರಾಮನ್ ಜೊತೆ ಆಟ ಆಡ್ತಿದ್ದಾರೆ.
ಅಲ್ಲ ವಸು, ಹುಣ್ಣಿಮೆ ರಾತ್ರಿ ಮಕ್ಕಳು ಹಾಗೆ ಆಚೆ ಅಡ್ಡಾಡ್ಬಾರ್ದು ಅಂತ ಹೇಳಿದೆ. ಆಹಾ, ಈಗ ಜ್ಞಾಪಕ ಬಂತ. ನೀವು ಹಾಲು ತಗೊಳ್ಳಿ, ನಾನು ಹೋಗಿ ಕರ್ಕೊಂಡ್ಬರ್ತೀನಿ. ಅಂತೂ ನೀವ್ ಅಂದ್ಕೊಂಡ ಎಲ್ಲಾ ಕೆಲಸಗಳು ಮುಗಿದಂಗ ಆಯ್ತು. ಇನ್ನೂ ಮುಗಿಲಿಲ್ಲ. ಯಾಕೆ? ಒಂದೇ ರಾಜ್ಯಕ್ಕೆ ಇಬ್ರು ರಾಜರಿರ್ಬೋದಾ? ಇರಬಾರ್ದು ಗುರುವೆ, ಡೇಂಜರು. ಒಂದು ಮಹತ್ತರವಾದ ರಹಸ್ಯನ ತಿಳಿದಿರೋ ಇಬ್ರು ಈ ಭೂಮಿ ಮೇಲೆ ಇರ್ಬೋದಾ? ತುತು ಇಬ್ರು ಇರಬಾರ್ದು, ಒಬ್ರೇ ಇರ್ಬೇಕು. Correct. ದುಡ್ಡಿಲ್ಲ. ಕೊಡಲ್ಲ.
ಇನ್ನೊಂದ್ಸಾರಿ ನಿಮ್ಮ ಹತ್ರ ಬರಲ್ಲ. ಬಿಟ್ಬಿಡಿ ಬಿಟ್ಬಿಡಿ. ಇನ್ನೊಂದ್ ಸಾರಿ ಈ ಕಡೆ ಬಂದ್ರೆ ಅಣ್ಣ ನಮಸ್ಕಾರ. 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 ಅಣ್ಣ ಈ ಹಣ ತಗೊಳ್ಳಿ ಅಣ್ಣ. ಬೇಡಪ್ಪ, ನೀವೇ ಇಟ್ಕೊಳ್ಳಿ. ಇಲ್ಲ, ಇದನ್ನ ತಗೊಳ್ಳಿ. ಬೇಡ. ಆ ಪಾಪಿಗಳಿಂದ ಇದನ್ನೆಲ್ಲ ಉಳಿಸಿದ್ದೀರಾ. ಇದನ್ನ ಒಳ್ಳೆ ಕಾರ್ಯಕ್ಕೆ ಉಪಯೋಗಿಸ್ತೀರಾ ಅಂತ ನಮ್ಗೆ ಗೊತ್ತಣ್ಣ. ಹೌದು, ನೀವು ತಗೊಳ್ಳೇಬೇಕು. ತಗೊಳ್ಳಿ ಅಣ್ಣ, ತಗೊಳ್ಳಿ ಅಣ್ಣ. ಶಿವಣ್ಣನಿಗೆ 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 ಶಿವಣ್ಣನಿಗೆ. ವೆರಿ ಗುಡ್ ಶಿವ್. ಸರೋಜಮ್ಮ, ನೀವಿನ್ನೇನು ಯೋಚನೆ ಮಾಡಬೇಡಿ. ನಿಮ್ ಯಜಮಾನ ಟ್ರೀಟ್ಮೆಂಟ್ಗೆ ಶಿವು ಹಣ ತಂದು ಕೊಟ್ಟಿದ್ದಾರೆ. ನಂದೇನಿಲ್ಲ, ಇದು ನಮ್ ಜನ ಮಾಡಿದ ಉಪಕಾರ. ಅಣ್ಣ, ಈ ಬಡವಳ ಮಾಂಗಲ್ಯ ಉಳಿಸ್ಕೊಟ್ಟೆ. ಆ ದೇವ್ರು ನಿನ್ನನ್ನ ಸುಖವಾಗಿಟ್ಟಿರ್ಲಿ. ನಿಮಗ್ ಒಳ್ಳೇದಾದ್ರೆ ಸಾಕು. ಬರ್ತೀನಿ ಡಾಕ್ಟ್ರೆ. ಒಳ್ಳೇದು. ಗುರು 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 ನಿಂತ್ಕೋ ಗುರು ನಿಂತ್ಕೋ. ಅಲ್ಲ ಗುರು, ಒಳ್ಳೆ ರೋಜರ್ ಮೂರ್ ಸೀನ್ ಕೇಂದ್ರ ಫೈಟ್ ಮಾಡ್ದಂತಲ್ಲ. ಆದ್ರೆ ಗುರು, ನನ್ಗೊಂದ್ ಸಣ್ಣ ಡೌಟು. ಈ ಎಲ್ಲಾ ಸೀನೋ ಮಿಂಚೋ ನೀನು, ಈ ಲವ್ ಸೀನಲ್ಲಿ ಯಾಕೆ ಮಿಂಚಲ್ಲ? ಸುಮ್ನೆ ನಡಿಯ. ಅದಲ್ಲ ಗುರು. ಅಪ್ಪ ಅಪ್ಪ, ಬಿಡೋ ಬಿಡೋ. ಏನಾಯ್ತು ಸಂತೋಷ? ಕಾಲೇಜ್ ಫೀಸ್ ಕಟ್ಟೋಕೆಲ್ಲ ದುಡ್ಡು ಸಿಕ್ತಾ? ಅಯ್ಯೋ, ದುಡ್ಡು ಸಿಕ್ಕಿದ್ರೆ ಎಷ್ಟು ಬಿಟ್ರೆಷ್ಟಪ್ಪ. ಕಾಲೇಜ್ ಫೀಸ್ ಕಟ್ಟಿದ್ರೇನು ಬಿಟ್ರೇನು, ಐ ಡೋಂಟ್ ಕೇರ್. ಮತ್ತೇನಪ್ಪ ಸಂತೋಷ? ಸಂತೋಷ ಮಾತ್ರ ಅಲ್ಲಪ್ಪ, ಸಡಗರ, ಸಂಭ್ರಮ, ಉತ್ಸಾಹ, ಆನಂದ, ಹೆಮ್ಮೆ. ಅಂಥದ್ದೇನಾಯ್ತು ಈಗ? ಊರೆಲ್ಲ ಕೊಂಡಾಡ್ತಾ ಇದ್ದಾರೆ, ಸಂಭ್ರಮ ಪಡ್ತಾ ಇದ್ದಾರೆ. ನೀನ್ ಮನೆಯಲ್ಲೇ ಇದ್ಕೊಂಡು ಏನಾಯ್ತು ಅಂತ ಕೇಳ್ತಾ ಇದ್ಯಾ. ನಾ ಏನಪ್ಪ ಹೇಳಿ? ಏನು ಅಂತ ಹೇಳಿದ್ರೆ ಯಾಕೆ ಬೊಬ್ಬೆ ಹೊಡಿತಾ ಇದೀಯಾ? ಯಾರನ್ನ ಕೊಂಡಾಡ್ತಾವ್ರೆ, ಯಾರು ಸಂಭ್ರಮ ಪಡ್ತಾವ್ರೆ? ಹಾ ಕೇಳಪ್ಪ, ಹೇಳ್ತೀನಿ. ಇವತ್ತು ಬೆಳಗ್ಗೆ ನಿನ್ನ ಮಗ ಅಂದ್ರೆ ನನ್ನ ಲವ್ಲಿ ಬ್ರದರ್ ಪೇಟೆ ಜನರಿಗೆಲ್ಲ ಹಿಂಸೆ ಕೊಟ್ಟು ದುಡ್ಡು ಜೋತ್ತಾ ಇದ್ದ ದೊಡ್ಡ ರೌಡಿ ಗ್ಯಾಂಗ್ ಮೇಲೆ ಬಿದ್ದು ಬೆಂಡೆತ್ತಿ ಬ್ರೇಕ್ ಹಾಕಿ ಎಡಗಾಲಲ್ಲಿ ಒದ್ದು ಬೌಂಡ್ರಿ ಆಚೆ ಓಡಿಸಿದಾನೆ, ಗೊತ್ತಾ? ಅಪ್ಪ ಅಪ್ಪ ಅಪ್ಪ, ಇದೇನಪ್ಪ ಒಂದೇ ಸಣ್ಣ ಬೊಂಬಳ ಹೊಡಿತಾ ಇದ್ದೀನಿ, ನೀನ್ ಒಳ್ಳೆ ಬೊಂಬೆ ನಿಂತಿದ್ಯಲ್ಲ. ಅಲ್ಲ, ಇದನ್ ಕೇಳಿ ನಿಂಗೇನು ಅನ್ಸಲ್ವಾ? ಅನಿಸ್ದೆ ಏನಪ್ಪ, ಕುಣಿದಾಡ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಏನ್ ಮಾಡೋದು, ವಯಸ್ಸು ಮೀರಿ ಹೋಗಿದೆ. ಏನಪ್ಪ ಅದು ವಯಸ್ಸು ಮೀರೋಗಿರೋ ವಿಷಯ? ನೋಡ್ದೇನೋ ಶಿವು, ಕಾಲೇಜ್ ಫೀಸ್ ಕಟ್ಟೋಕೆ ಪರದಾಡ್ತಿದ್ದವನು ನೀನೇನೋ ಸಾಹಸ ಮಾಡಿದ್ಯಾ ಅಂತ ಕುಣಿದಾಡ್ತಿದ್ದಾನೆ. ಏನು, ರವಿದಿನ್ನು ಫೀಸ್ ಕಟ್ಟಿಲ್ವಾ? ಆ ವಿಚಾರದಲ್ಲಿ ನೀನ್ಯಾಕೆ ತಲೆ ಕೆಡಿಸ್ಕೋತೀಯಾ? ಸುಮ್ನಿರು. ತಮ್ಮನ್ ಕಾಲೇಜ್ ಫೀಸ್ ಕಟ್ಲಿಲ್ಲ ಅಂತ ಕೇಳಿನೂ ಸುಮ್ನಿದ್ರೆ ನಾನ್ ಹೇಗಪ್ಪ ಇವನ್ಗೆ ಅಣ್ಣ ಅನ್ಸ್ಕೋತೀನಿ? ನೋಡ್ದ್ಯಾ, ಈ ಮಾತೆ ಬೇಡ ಅನ್ನೋದು. ಏನೇ ಆದ್ರೂ ನೀನ್ ಈ ಮನೆಗೆ ಹಿರಿ ಮಗ, ನನ್ನ ಪ್ರೀತಿಯ ಅಣ್ಣ ಕಣೋ. ಹೌದು ಕಣೋ, ನೀವಿಬ್ರು ಯಾವಾಗಲೂ ಯಾತಕ್ಕೂ ತಲೆ ಕೆಡಿಸ್ಕೊಳ್ಳದೆ ಹೀಗೆ ನಗನಗ್ತಾ ಇದ್ರೆ ನನ್ನ ಮನಸ್ಸಿನ ನೆಮ್ಮದಿ. ಈ ವಯಸ್ಸಿನಲ್ಲೂ ನೀವೊಬ್ಬರೇ ದುಡ್ದು ನಮ್ಮನ್ನೆಲ್ಲ ಸಾಕೋದು ಹೇಗಪ್ಪ? ಅದಕ್ಕೆ ನಾನು ನಾಳೆಯಿಂದಲೇ ಯಾವ್ದಾದ್ರು ಕೆಲಸ ಹುಡ್ಕೋತೀನಿ. ಏನು, ನೀನು ಕೆಲಸ ಹುಡ್ಕೋತೀಯಾ? ಅದು ನಾನು ಬದುಕಿರುವಾಗ್ಲೇ? ಅದ್ರಲ್ಲೇನಪ್ಪ ತಪ್ಪು? ನಿಮ್ ದುಡಿಮೆ ಸಂಸಾರಕ್ಕಾದ್ರೆ ನನ್ ದುಡಿಮೆ ತಮ್ಮನ್ ಖರ್ಚಿಗಾಗುತ್ತೆ. ಇವನ್ ಖರ್ಚಿಗಾಗಿ ನೀನೇನು ಯೋಚನೆ ಮಾಡಬೇಡ. ನಾನು ಸಾವುಕಾರಲ್ಲಿ ಅಡ್ವಾನ್ಸ್ ಕೇಳಿದ್ದೀನಿ. ಇವತ್ತು ನಾಳೆ ಅವನ ಫೀಸ್ ಕಟ್ಟಿಬಿಡ್ತೀನಿ. ಆದ್ರೆ ನೀನ್ ಮಾತ್ರ ಇನ್ನೊಮ್ಮೆ ಕೆಲ್ಸಕ್ಕೆ ಹೋಗ್ತೇನೆ ಅನ್ನೋ ಮಾತು ಮಾತ್ರ ನನ್ನ ಮುಂದೆ ಆಡ್ಬೇಡ. ಯಾಕೆ? ನೀನು ಹೊಟ್ಟೆಪಾಡಿಗಾಗಿ ಕೆಲಸ ಮಾಡಬೇಕಾದವನು ಅಲ್ಲೂ, ಒಂದು ಮಹತ್ವವಾದ ಕೆಲಸ ಮಾಡಬೇಕಾದವನು. ಬಹುದಿನಗಳಿಂದ ಈ ಅಪ್ಪನ ಮನಸ್ಸಿನಲ್ಲಿರೋ ಮಹತ್ವಾಕಾಂಕ್ಷೆಯನ್ನು ಪೂರೈಸಬೇಕಾದವನು. ಏನಪ್ಪ ಅಂತ ಮಹತ್ತರವಾದ ಕೆಲಸ? ಹೇಳಪ್ಪ, ಅದೆಷ್ಟೇ ಕಷ್ಟವಾದ್ರೂ ಸರಿ, ನಿಮ್ಮ ಆಸೆ ಪೂರೈಸ್ತೀನಿ. ಆತರ ಪಡಬೇಡಿ ಮಕ್ಕಳ. ಸಮಯ ಬಂದಾಗ ಎಲ್ಲಾ ವಿಷಯನೂ ತಾನಾಗೆ ತಿಳಿಯುತ್ತೆ. ಅಲ್ಲಿಯವರೆಗೂ ನೀವಿಬ್ರು ಯಾವುದಕ್ಕೂ ಕೊರತೆ ಇಲ್ಲದ ಹಾಗೆ ನನ್ನ ಮುಂದೆ ಸಂತೋಷವಾಗಿರ್ಬೇಕು. ನಿಮ್ಮ ಸಂತೋಷಕ್ಕೋಸ್ಕರ ದುಡಿಯೋಕೆ ಆ ದೇವರು ಈ ಕೈಗಳಿಗೆ ಯಾವುದೋ ಶಕ್ತಿ ಕೊಟ್ಟಿದ್ದಾನೆ. ಸರಿಯಪ್ಪ. ಏ ನಾಗ, ಯಾಕೆ ಹೇಳ್ತಿದ್ಯಾ? ಅಳದೆ ಇನ್ನೇನ್ ಮಾಡ್ಲಿ ಗುರು, ನೇಣ್ ಹಾಕೊಳ್ಳ. ಉಗ್ಗಿಯ ಮಕ್ಕೆ ನೇಣ್ ಹಾಕೊಳ್ಳೋಂಥದ್ದು ಏನಾಗಿದೆ ನಿಂಗೆ? ಇನ್ನೇನ್ ಮಾಡ್ಲಿ, ಈ ಪಾಪಿ ಜನ್ಮಕ್ಕೆ ಇಂಥ ಅಪ್ಪ ಸಿಕ್ಲಿಲ್ವಲ್ಲ ಅಂತ ಈ ಎದೆಯಲ್ಲಿ ಇಲ್ಲಲ್ಲ ಇಲ್ಲಿ ನೋವುಗಳು ಜೋಗದ ಜಲಪಾತದ ಹಾಗೆ ಧುಮುಕ್ತಾ ಇದೆ ಗುರು, ಧುಮುಕ್ತಾ ಇದೆ. ತರ್ಲೆ. ಆ? ನಮ್ಮಪ್ಪ ನಿಮ್ಮಪ್ಪ ಇದಾಗಲ್ವೇನೋ? ಆಹಾ, ಇದಪ್ಪ ಅಪ್ಪನ ಹುಟ್ಟಿದ ಮಾತು ಅಂದ್ರೆ ಇದು. ಅಪ್ಪ ಅಪ್ಪ ಪಾಪ.
ಚೆನ್ನಾಗಿದ್ಯಾ? ಹ್ಮ್ ಚೆನ್ನಾಗಿದ್ಯಾ? ಹ್ಮ್. ಚೆನ್ನಾಗಿದ್ದೀನಿ ಅದೇನ್ ಹೇಳು. ನೀನ್ ಹೆಂಗೆ ಎದುರಿಸ್ಬಿಟ್ರೆ ಹೆಂಗೆ ನೀನು? ನಾನೇನು ಆ ರಾಜ ನನಗೆ ಅಂಥವನೇನಲ್ಲ ನಾನು. ಮತ್ತಿನ್ನೆಂಗೆ? ಐ ಆಮ್ ವೆರಿ ಡೀಸೆಂಟ್ ಮ್ಯಾನ್. ಹೌದೌದು, ಪೇಪರ್ನಲ್ಲೆಲ್ಲ ಬಂದಿತ್ತು. ಮೇನ್ಕಾ ಹಾ ಮೇನ್ಕಾ, ಬಹಳ ದಿವಸದಿಂದ ನನ್ನ ಮನಸ್ಸಲ್ಲಿ ಲಟಕ್ ಲಟಕ್ ಅಂತ ಒಂದು ಆಸೆ ಐತಿ. ಇವತ್ ಪಟಕ್ ಅಂತ ನಿನ್ನ ಮುಂದೆ ಹೇಳ್ಬೇಕು. ನೀನು ಲಟಕ್ ಪಟಕ್ ಅಂತಿದ್ರೆ ನನಗಾಗೋಲ್ಲ. ನನಗೆ ಬೇರೆ ಕೆಲ್ಸ ಇದೆ. ನಂಗೇನ್ ಬೇರೆ ಕೆಲಸ ಇಲ್ವಾ? ನೋಡು ಹಾ. ಮೇನ್ಕಾ ಮೇನ್ಕಾ, ನಾನು ನಿನ್ ಮದ್ವೆ ಆಗ್ಬೇಕು ಅಂತ ಆಸೆ. ಹೌದಾ? ನನ್ಗೂ ನಿನ್ನ ಕಂಡ್ರೆ ಬಹಳ ಆಸೆ. ಆದ್ರೆ ನಿನ್ ವಿಷಯ ಗೊತ್ತಾ? ಇಲ್ಲ. ನನ್ನ ಮದ್ವೆ ಆದೋನು ಮದ್ವೆ ಆದ 3 ತಿಂಗಳಿಗೆ ನೆಗದ್ ಬಿದ್ದ ನೆಲ್ಲಿಕಾಯಿ ಆಗ್ತಾನಂತೆ. ಸ್ವಾಮಿ, ನೋಟ ನೆಟ್ಗಿಟ್ಕೊಳಕ್ಕಾಗಲ್ವಾ? ನೋಟ ನೆಟ್ಗಿರೋದಿರ್ಲಿ, ಇನ್ನೊಂದು ಮಾತಾಡಿದ್ರೆ ನಿನ್ ಗ್ರಾಚಾರ ನೆಟ್ಗಿರೋದಿಲ್ಲ. ರವಿ ಸರ, ಸರಿ ಸರ್. ಯಾಕೆಂದ್ರೆ ಇವತ್ತಿದೆ ಮೊದಲನೇ ಡಿಕ್ಕಿ. ಎರಡನೇದು ಇಲ್ಲೇ ಆಗ್ಬೇಕಾ? ಬೇಡಿ ಸರ್, ಬೇಡಿ, ಬರ್ತೀನಿ. ಖಾಲಿ ಮಾಡಿ ಜಾಗ. ಅವಾಗ ನಾನು ಏನ್ ಮಾಡ್ತಿದ್ದೀನಿ? ಅಪ್ಪ, ಯಾವಳು ನಮ್ಮ ಮೇಲೆ ಸಿಡಿಸ್ತದ? ಏಯ್ ಕತ್ತೆ, ನಿಂತ್ಕೊಳ್ಳೆ. ಗುರು ವಾಪಸ್ ಮಾಡ್ತಾನ. ಏನ್ ಹೇಳ್ದೆ ನೀನು? ಏನು ಏನ್ರಿ ನಮ್ಮ ಮೇಲೆ ಕೆಸರು ಹಾರಿಸ್ಬಿಟ್ಟು ನಮ್ಮನ್ನೇ ದಬಾಯಿಸ್ತಿದ್ರಲ್ರಿ? ನೀವೇನೋ ಮೈಸೂರು ಮಹಾರಾಜನ ಮೊಮ್ಮಗಳ ಅಥವಾ ಈ ಪ್ಯಾಂಟ್ ಹಾಕೊಂಡಿದ್ ಮಾತ್ರಕ್ಕೆ ಲೇಡಿ ಜೇಮ್ಸ್ ಬಾಂಡ್ ಅನ್ಕೊಂಡ್ರ? ಓಯ್ ಮಿಸ್ಟರ್, ನಾನ್ ಯಾರು ಅಂತ ಗೊತ್ತಾಗ್ಬೇಕಾ? ಆಫ್ಟರ್ ಆಲ್ ಈ ಕಚಡ ಡ್ರೆಸ್ ಕೆಸರಾಗಿದ್ದಕ್ಕೆ ಕೂಗಾಡ್ತಿದ್ದೀರಲ್ಲ. ಯಾವ್ದಾದ್ರೂ ಶೋರೂಮ್ಗೆ ಹೋಗಿ ಈ ಕಾರ್ ತೋರಿಸಿ, ನಾನ್ ಹೇಳ್ಕಳ್ಸಿದ್ದು ಅಂತ ಹೇಳಿ ಒಂದು ಒಳ್ಳೆ ಡ್ರೆಸ್ ತಗೊಳ್ಳಿ. ಓಯ್, ಐ ಆಮ್ ರಜನಿ. ಬ್ಲಡಿ ಡ್ರೆಸ್. ಇವಳ ಏನ್ ನೋಡ್ದಾಗ ಇವಳಿಗೆ ಏನ್ ದಿಮಾಕ್ ಇರ್ಬೇಕು? ಆಗ್ತಾ ಇಲ್ಲ ನನ್ನ ಕೈಯಲ್ಲಿ, ನಮ್ಮ ಅಪ್ರಾಣ ನಿಂತ್ಕೊಳಕ್ ಆಗ್ತಾ ಇಲ್ಲ. ಮೇನಕಾ, ಹೋಗ್ಲಿ ಮಲಕ್ಕೋ, ಬಿಸಿ ಬಿಸಿಯಾಗಿ ಹಾಲ್ ಕೊಡ್ತೀನಿ. 1 2 ಆಗಲ್ಲ ಆಗಲ್ಲ. ಈ ನಿನ್ನ ಹಾಲು ಮೊಸರು ಮಾತು ಕೇಳ್ಕೊಂಡು ಹೋಗುವಂತ ಮುಟ್ಟ ನಾನಲ್ಲ ಮೇನಕಾ. ಏನು ಇವತ್ತು ಹೊಸ್ದಾಗ್ ಗಂಡಸ್ತನ ಬಂದಂಗೈತಲ್ಲ? ಇವತ್ತು ಗ್ರಂಥಿಗೆ ಅಂಗಡಿಯಿಂದ 4 ಕಾಣಿ ಗಂಡಸ್ತನ ತಗೊಂಡ್ಬಂದ್ಬಿಟ್ಟಿದ್ದೀನಿ. ನೀನು ಎದ್ದು ಬಿದ್ದು ಏದುಸಿರು ಬಿಟ್ಕೊಂಡ್ ಬಂದಾಗ್ಲೇ ಅನ್ಕೊಂಡೆ ಏನೋ ಹೊಸ್ದಾಗ್ ಕಲ್ತ್ಕೊಂಡ್ ಬಂದಿದ್ಯಾ ಅಂತ. ಹೋಗ್ಲಿ, ಕೂತ್ಕೋ. ನೀ ನನ್ನ ಮೈ ಮುಟ್ಟಿದ ತಕ್ಷಣ ನನ್ನ ಕರೆಂಟ್ ಗ್ರೌಂಡ್ ಆಗೋಗ್ಬಿಡ್ತು. ಮೇನಕಾ, ನಾನು ಇವತ್ತಿನ ಕೂತ್ಕೊಂಡು ನಿನ್ನ ಹತ್ರ ಕಾಗೆ ಗುಬ್ಬಕ್ಕನ ಕತೆ ಕೇಳೋಕ್ ಬಂದಿಲ್ಲ. ಹಂಗಂದ್ರೆ ಹೆಂಗೆ? ನಿಂತ್ಕೊಂಡ್ ನೀನೇ ಒಂದ್ ಕತೆ ಹೇಳು. ಏ ಕತೆ ಕತೆ ಹೇಳೋದಕ್ಕೆ ನನ್ನನ್ನೇ ನಿನ್ನಂಗ ಅಡಗು ಲಜ್ಜೆ ಅಂತ ತಿಳ್ಕೊಂಡಿದ್ಯಾ? ಸಾರ್ಥಕವಾಯ್ತು. ಇಷ್ಟು ದಿವ್ಸಕ್ಕಾದ್ರೂ ನಾನ್ ನಿನ್ ಕಣ್ಣಿಗೆ ಅಜ್ಜಿ ತರ ಕಾಣಿಸ್ಕೊಂಡೆ. ಯಾಕೆ? ನಾನ್ ಹುಟ್ದಾಗ ಆಕಾಶವಾಣಿ ನುಡಿತಂತೆ. ನೀನ್ ಹುಡ್ದಾಗ ಆಕಾಶವಾಣಿ ನುಡಿತಂತ? ಅದಕ್ಕೆ ಇಲ್ವಾ ನನ್ನ ಹೆಸರು ಮೇನಕಾ ಅಂತ ಇಟ್ಟಿರೋದು? ಮೇನಕಾ, ಬಾಬಾ, ನಾನೇ ಮಹಾಪುಣ್ಯವಂತ. ಅದೇನೋ ಆಕಾಶವಾಣಿ ಅಶ್ರೀವಾಣಿ ನುಡಿತು ಅಂದಿಲ್ಲ, ಏನಂತ ನುಡಿದಂತೆ? ಈ ಅಂದ ಚಂದ ನೋಡಿ ನನ್ನ ಬಹಳ ಜನ ಮೆಚ್ಕೋತಾರಂತೆ. ಬಹಳ ಜನ ಮೆಚ್ಕೋತಾರೆ. ಮೆಚ್ಕೊಂಡವ್ರ ಕಣ್ಣಿಗೆ ನಾನು ಅಜ್ಜಿ ತರ ಕಾಣಿಸ್ತೇನಂತೆ. ಆದ್ರೆ ನೀನ್ ನನ್ನನ್ನು ಮೆಚ್ಕೊಂಡಿದ್ಯಾ ಅಂದಾಗ ಆಯ್ತು. ಏ ರಾಜ ಶೆಟ್ಟಿ, ನನ್ನ ಮಕ್ಕಳ ನೀನ್ ಕೈ ಸಿಕ್ಕಿದ್ರೆ ನಿಮ್ಮನ್ನ. ಇದು ನಿನ್ ಶಿಫ್ಟ್. ಅವ್ರ ಕತೆ ಎಲ್ಲ ಮಾತಾಡಿ ಹೊತ್ಯಾ ಕಾಳ್ ಮಾಡ್ಕೋತೀಯ. ಹೌದೌದು, ಶಿವ ಪೂಜೆಯಲ್ಲಿ ಕರಡಿ ಮರಿ ಬಿಟ್ರು ಅಂದಾಗ ಈಗಾಗಿ ಆನಂದ ಮಕ್ಕಳ ಸುದ್ದಿ. ಹೇಳು. ಹಂಗಾದ್ರೆ ಎಲ್ಲಿ ನಿಲ್ಸಿದ್ದೆ? ನೀನು ನನ್ನನ್ನ ಅಣ್ಣವನ್ ದೇವಸ್ಥಾನ ಅಂತ ನಿಲ್ಸಿದ್ದೆ. ಅಮ್ಮ, ಹಂಗ್ಯಾಕಂತೀಯ? ಅಂತ ಹುಡುಗನೇನಾದ್ರೂ ನಾನು ಮದ್ವೆ ಆದೆ ಅಂದ್ರೆ ನೀನು ಸುಖವಾಗಿ ಸಂಸಾರ ಮಾಡ್ಕೊಂಡಿರ್ತೀಯ ಅಂತ ಅಷ್ಟೇ ಅಲ್ವೇ? ಅಲ್ಲ, ನಾನು 3 ತಿಂಗಳಲ್ಲೇ ಮುಂಡ ಮುಚ್ಕೊಂಡು ಹೋಗ್ತೀನಂತೆ. ಇಲ್ಲ, ನಾನಿದು ಒಪ್ಪಲ್ಲ. ನಾನು ಒಪ್ಪೋದಿಲ್ಲ ಅಂದ್ರೆ ಒಪ್ಪೋದಿಲ್ಲ. ಇವೆಲ್ಲ ಬರೀ ಕಟ್ಟುಕತೆ. ಕಥೆನ ಕಟ್ಟಿತಾನೆ ಹೇಳೋದು. ಅಲ್ಲೋಡು, ಶೆಟ್ಟಿ ಬರ್ತಾ ಇದ್ದಾನೆ. ಎಲ್ಲ ಕಚಡ ನನ್ನ ಮಗನೇ. ಈ ಶೆಟ್ಟಿ ಇಷ್ಟ ಬೇಗ ಯಾಕೆ ಬಂದ? ನಿನ್ ಶಿಫ್ಟ್ ಮುಗಿತಲ್ಲ, ಬೇಕಾದ್ರೆ ಟೈಮ್ ನೋಡ್ಕೊ. ತೇರಿಕೆ ಹಾಳಾತು. ಈ ಶಿಫ್ಟ್ ಸಿಸ್ಟಮ್ಗೆ ಒಪ್ಕೋಬಾರ್ದಾಗಿತ್ತು, ಒಪ್ಕೊಂಡ್ಬಿಟ್ನಲ್ಲಪ್ಪ. ಟೈಮ್ ಎಲ್ಲ ಬರೀ ಮಾತಲ್ಲೇ ಕಳೆದು ಬಿಟ್ನಲ್ಲ ಮೇನಕಾ. ಅದಕ್ಕೆ ಹೇಳೋದು, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ. ಗಾದೆನೇ ಇಲ್ವಾ? ನಾಳೆ ರಾಜಂದು ಫಸ್ಟ್ ಶಿಫ್ಟ್, ನಿಂದು ಸೆಕೆಂಡ್ ಶಿಫ್ಟ್. ನಾಳೆ ಮಾತಿಲ್ದೇನೆ ಕೆಲ್ಸ ಮುಗಿಸ್ಕೊಂಡ್ ಬಿಡೋಣವಾ? ಮುಗಿಸ್ಬಿಡೋಣ ಅಂತೀಯಾ? ಅಯ್ಯೋ ಮೇನಕಾ,
ಬರೀ ಮಾತಲ್ಲೇ ನನ್ನ ಕಳಿಸ್ತೀಯಲ್ಲ, ಪ್ರತಿ ಸಾರಿ ಟೈಮ್ ತೋರಿಸ್ತೀಯ ಕಳಿಸ್ತೀಯ, ಹೋಗ್ಲೇಬೇಕಲ್ಲಪ್ಪ, ಇಷ್ಟೇನಾ? ಬರೀ ಜಲ್ ಸೂಸ್ಕೊಂಡು ಹೋಗೋದಾಯ್ತು, ಈ ನನ್ನ ಮಗ ಬೇರೆ ಹತ್ರ ಬಂದ್ಬಿಟ್ನಲ್ಲಪ್ಪ. ಲತಾ, ಹೀಗ್ ಬಾಯ್ ಬಿಡದೆ ಸುಮ್ಮನೆ ಕೂತ್ಕೊಂಡು ಕಾಲ ಕಳೆಯೋದು ಅಂದ್ರೆ ನಿಂಗೆ ತುಂಬಾ ಇಷ್ಟ ಅಲ್ಲ? ಹಾಗೇನಿಲ್ಲ ರವಿ, ನಿಮ್ಮನ್ನ ನೋಡೋಕ್ ಮುಂಚೆ ನನ್ನ ಮನಸ್ಸಿನ ನೂರಾರು ಆಸೆಗಳನ್ನ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ನನ್ನ ಮನಸ್ಸು ಹಾರಾಡ್ತಿರುತ್ತೆ. ನೋಡಿದ ತಕ್ಷಣ ಸೈಲೆಂಟ್ ಆಗ್ಬಿಟ್ಟು ಕಲ್ಲು ಬಸ್ ಒಂಥರ ಕೂತ್ ಬಿಡ್ಬೇಕು ಅನ್ಸತ್ತೆ. ಇಲ್ಲ ರವಿ, ನಿಮ್ ಬಗ್ಗೆ ಒಂದೇ ಕಲ್ಪನೆ ಇದ್ದಿದ್ರೆ ಬಾಯ್ ಬಿಟ್ಟು ಹೇಳ್ಬೋದಾಗಿತ್ತು, ಅಥವಾ ಭಾವನೆಲಾದ್ರೂ ವ್ಯಕ್ತಪಡಿಸ್ಬೋದಾಗಿತ್ತು. ಓಹೋ, ಒಂದಲ್ಲ ಸಾವಿರಾರು? ಇಲ್ಲ, ಇನ್ನೂ ಜಾಸ್ತಿ. ಇನ್ನೂ ಜಾಸ್ತಿನಾ? ಅಯ್ಯೋ ದೇವ್ರೆ. ನೋಡಲತಾ, ನಿನ್ನ ಮನಸ್ಸು ಅನ್ನೋ ಟ್ಯಾಂಕ್ ತುಂಬಾ ಬರೀ ಭಾವನೆಗಳನ್ನ ಕಲ್ಪನೆಗಳನ್ನ ತುಂಬಿಕೊಂಡು ಅದೊಂದು ದಿವಸ ಓವರ್ಫ್ಲೋ ಆಗಿಬಿಟ್ರೆ ಆ ರಸಗಂಗೆನ ಹಿಡಿದು ನನ್ನ ಮುಡಿಯಲ್ಲಿ ಕಟ್ಟೋದಕ್ಕೆ ನಾನು ಪರಮೇಶ್ವರ ಅಲ್ಲ. ಖಂಡಿತ ಹಾಗೆಲ್ಲ ಮಾಡ್ಬೇಡ ನನ್ನ ತಾಯಿ. ಹೋಗಿಪ್ಪ. ಹೋಗ್ರಿ, ಯಾಕೆ ಮನಸ್ಸು? ಮತ್ತೆ ನಿಮ್ ಕಣ್ಣಿಗಾಗ್ಲಿ ನನ್ನ ತಾಯ ಕಾಣ್ತೀನಾ? ಓ, ಅದಾ ಪಾಯಿಂಟು. ನೋಡು ಡಾರ್ಲಿಂಗ್, ನೀನ್ ಒಪ್ಪಿರೋ ಈ ಗಂಡು ನಿನ್ ಕುತ್ತಿಗೆ ತಾಳಿ ಕಟ್ಟಿದ್ಮೇಲಾದ್ರೂ ನೀ ತಾಯಿ ಆಗ್ಲೇಬೇಕಲ್ಲ. ನೀವು ತುಂಬಾ ತುಂಟಾಗಿದ್ದೀರಾ, ಹೋಗಿಪ್ಪ. ಹೋಗಿ? ನೀನಾ ಹೋಗ್ಬೇಕಾಗಿರೋದು? ಬಂದ ತಕ್ಷಣ ಏನ್ ಹೇಳಿದೆ? ಅಮ್ಮ ಕಾಯ್ತಾ ಇರ್ತಾಳೆ, ನಾನು ಹೋಗ್ಬೇಕು ಅಂತ. ಆದ್ರೆ ಈಗ ನೋಡಿದ್ರೆ ನಾ ಹೇಳಿದ್ದೆಲ್ಲ ಕೇಳಿಸ್ಕೊಂಡು ಒಳಗೆ ಆನಂದ ಪಟ್ಕೊಂಡು ಬೋಲ್ಟ್ ನಟ್ ತರ ಇಲ್ಲೇ ಫಿಕ್ಸ್ ಆಗ್ಬಿಟ್ಟಿದ್ಯಾ. ಮರ್ತೇ ಬಿಟ್ಟಿದ್ದೆ, ಟೈಮ್ ಆಯ್ತು. ಬೇಡಿಪ್ಪ. ಬಿಟ್ರೆ ತಾನೇ ನೀನ್ ಹೋಗೋದು. ಪ್ಲೀಸ್ ಬೇಡಿ. ನಾನು ಬಿಡೋಲ್ಲ. ನಾಳೆ ಬೇಗ ಬರ್ತೀನಿ. ಬೇಗ ಬರ್ತೀನಿ ಅಂದ್ರೆ ಬಿಡ್ತೀನಿ. ಖಂಡಿತ ಬರ್ತೀನಿ. ಓಕೆ, ಬಾಯ್. ಬರ್ಲಾ? ಬೇಡ, ಟೈಮ್ ಆಯ್ತು, ಬರ್ತೀನಿ. ಹಾಯ್ ಫ್ರೆಂಡ್ಸ್. ಯಾಕೆ ಇಷ್ಟು ಲೇಟು? ನೋ, ವಿಕ್ಕಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದಕ್ಕೆ ಇನ್ನು 10 ನಿಮಿಷ ಇದೆ. ವಿತಿನ್ 5 minutes ನಾವು ಅಲ್ಲಿರ್ತೀವಿ. ಓಕೆ, ನಮಸ್ಕಾರ. ಹೆಣ್ಣು ಅಬಲೆಯನ್ನು ಹಣೆಪಟ್ಟಿನ ಹಚ್ಕೊಂಡೇ ಹುಟ್ಟಿದ್ದಾಳೆ. ಅವಳು ಲೆಕ್ಕವಿಲ್ಲದಷ್ಟು ತ್ಯಾಗ ಬಲಿದಾನಗಳನ್ನು ಮಾಡಿದ್ರೂ ಸಹ ಮುಕ್ತಳಾಗೋದಕ್ಕೆ ಮಾತ್ರ ಸಾಧ್ಯ ಆಗ್ತಾನೇ ಇಲ್ಲ. ಸಮಾಜದ ವಕ್ರದೃಷ್ಟಿಗೆ ಗುರಿಯಾಗಿ ಅನಾಥೆ ಅನ್ನಿಸ್ಕೊಂಡು ಬೀದಿ ಪಾಲಾಗ್ತಿದ್ದಾರೆ. ಅಂತ ಅವರ ಆಶ್ರಯಕ್ಕೋಸ್ಕರ ಅಂತಾನೇ ನಡೀತಿರೋ ಈ ಅನ್ನಪೂರ್ಣ ಅಬಲಾಶ್ರಮದ ಸಹಾಯಾರ್ಥ ಕಾರ್ಯಕ್ರಮಕ್ಕೆ ನೀವೆಲ್ಲ ಧಾರಾಳವಾಗಿ ಧನ ಸಹಾಯ ಮಾಡಿದ್ದೀರಾ. ಈ ನಿಧಿಗೆ ಅತಿ ಹೆಚ್ಚಿನ ಸಹಾಯ ಮಾಡಿರೋ ಕುಮಾರಿ ರಜನಿ ಅವರಿಗೂ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳು. ಈಗ ನಿಮ್ಮನ್ನು ರಂಜಿಸಲಿದ್ದಾರೆ ವಿಕ್ರಮ್ ಹಾಗೂ ಕುಮಾರಿ ಆಶಾ. ಕನ್ನಡದ ಜನ ಚಂದ, ನುಡಿ ಚಂದ, ನೆಲ ಚಂದ, ಶ್ರೀಗಂಧ ತುಂಬಿದೆ ಶ್ರೀಗಂಧ. ಕನ್ನಡದ ಜನ ಚಂದ, ನುಡಿ ಚಂದ, ನೆಲ ಚಂದ, ಶ್ರೀಗಂಧ ತುಂಬಿದ ಶ್ರೀಗಂಧ. ಕನ್ನಡದ ಜನ ಚಂದ, ನುಡಿ ಚಂದ, ನೆಲ ಚಂದ, ಶ್ರೀಗಂಧ ತುಂಬಿದ ಶ್ರೀಗಂಧ. ಮನಸ್ಸು ಮಲ್ಲಿಗೆಯ ಘಂ ಘಂ ಘಂ, ಗುಣವು ಹುಣ್ಣಿಮೆಯ ತಂ ತಂ ತಂ. ಮನಸ್ಸು ಮಲ್ಲಿಗೆಯ ಘಂ ಘಂ ಘಂ, ಗುಣವು ಹುಣ್ಣಿಮೆಯ ತಂ ತಂ ತಂ. ಜನಿಸಿದರಲ್ಲಿ ಜನುಮ ಪಾವನವು. ಕನ್ನಡದ ಜನ ಚಂದ, ನುಡಿ ಚಂದ, ನೆಲ ಚಂದ, ಶ್ರೀಗಂಧ ತುಂಬಿದ ಶ್ರೀಗಂಧ. ಸುಮವು ಅರಳಿರಲು, ನಲಿವ ನಯನದಲ್ಲಿ ಹೊಳಪು ತುಂಬಿರಲು.
ಪುಷ್ಪವು ಅರಳಿರಲು ನಲಿವ ನಯನದಲ್ಲಿ ಹೊಳಪು ತುಂಬಿರಲು ಆಸೆ ಕಿರಣಗಳು ಮೂಡಿರಲು ಬಾಳಬಾನಿನ ಅಂಗಳವೇ ಆಸೆ ಕಿರಣಗಳು ಮೂಡಿರಲು ಬಾಳಬಾನಿನ ಅಂಗಳವೇ ಬೆಳಕು ಚಿಮ್ಮಿದೆ ಕನ್ನಡದ ಜನ ಚಂದ ನುಡಿ ಚಂದ ನೆಲ ಚಂದ ಶ್ರೀಗಂಧ ತುಂಬಿದ ಶ್ರೀಗಂಧ ಮಧುರ ಮಿಲನದಲ್ಲಿ ಜಗವ ಮರೆತಿರಲು ಒಲವಿನ ರಾಗದಲ್ಲಿ ಬದುಕು ಬೆರೆತಿರಲು ಮಧುರ ಮಿಲನದಲ್ಲಿ ಜಗವ ಮರೆತಿರಲು ಒಲವಿನ ರಾಗದಲ್ಲಿ ಬದುಕು ಬೆರೆತಿರಲು ನುಡಿಯ ಹೂವುಗಳು ಅರಳಿರಲು ಮನದಿ ಭಾವಗಳು ಮಿಡಿದಿರಲು ನುಡಿಯ ಹೂವುಗಳು ಅರಳಿರಲು ಮನದಿ ಭಾವಗಳು ಮಿಡಿದಿರಲು ಹೆಜ್ಜೆ ಕುಣಿದಿದೆ ಕನ್ನಡದ ಜನ ಚಂದ ನುಡಿ ಚಂದ ನೆಲ ಚಂದ ಶ್ರೀಗಂಧ ತುಂಬಿದ ಶ್ರೀಗಂಧ ಕಂಗ್ರ್ಯಾಚುಲೇಷನ್ಸ್ ವಿಕ್ರಮ್, ನಿಮ್ ಡ್ಯಾನ್ಸ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಆಕೆ ನಿಮ್ ಲವರಾ? ಹಾಗೇನಿಲ್ಲ, ಬರೀ ಸ್ಟೇಜ್ ಆಕ್ಟಿಂಗ್ ಅಷ್ಟೇ. ಆಮೇಲೆ ಅವಳ್ಯಾರೋ ನಾನ್ಯಾರೋ. ಆಟೋಗ್ರಾಫ್ ಪ್ಲೀಸ್. ಯಾ ಶ್ಯೂರ್. ಏನ್ ಆಶಾ, ಆಗ್ಲೇ ರೆಡಿ ಆಗ್ಬಿಟ್ಯಾ? ಬಾ ಮನೆಗೆ ಹೋಗೋಣ. ನಿಮ್ ಜೊತೆ ಬರಕ್ ನಾನ್ ಯಾರು? ಯಾಕೆ ಹಾಗೆ ಹೇಳ್ತಾ ಇದ್ಯಾ? ಅಷ್ಟಲ್ದೆ ಏನು, ನಾನ್ ನಿಮ್ ಜೊತೆ ಕುಣಿಯಕ್ ಬಂದಿರೋ ಆರ್ಟಿಸ್ಟ್ ತಾನೆ. ನನಗೂ ನಿಮ್ಗೂ ಅಂತ ರಿಲೇಶನ್ಶಿಪ್ ಏನು ಇಲ್ವಲ್ಲ. ಯಾಕೆ, ನಾವಿಬ್ರು ಲವರ್ಸ್ ಅಲ್ವಾ? ಅದೆಲ್ಲ ಸ್ಟೇಜ್ ಮೇಲೆ ಮಾತ್ರ, ಜಸ್ಟ್ ಆಕ್ಟಿಂಗ್. ಓ ಅದಾ ವಿಷಯ. ಅವ್ರಿಗೆಲ್ಲ ನಾನು ಯಾಕೆ ಹಾಗೆ ಹೇಳ್ದೆ ಅಂದ್ರೆ, ಅವ್ರಿಗೆಲ್ಲ ನಮ್ಮ ಮೇಲಿರೋ ಕ್ರೇಜ್ ಹಾಗೆ ಉಳಿಲಿ ಅಂತ. ನಿಮ್ಮ ಕ್ರೇಜ್ಗೋಸ್ಕರ ನನ್ನ ಡಿಸ್ಕ್ರೈಸ್ ಮಾಡ್ತಾ ಇದ್ದೀರಾ? ನಾನ್ ನಿಮ್ಗೆ ಯಾವಳೋನಾ? ನೀನ್ ಯಾವಳು ಯಾಕಾಗ್ತೀಯ ಆಶಾ? ನಿನ್ ಮನಸ್ಸಿಗೆ ಇಷ್ಟೊಂದು ನೋವಾಗುತ್ತೆ ಅಂತ ನಾನು ಖಂಡಿತ ತಿಳ್ಕೊಂಡಿರ್ಲಿಲ್ಲ. ಐ ಆಮ್ ಸಾರಿ ಆಶಾ. ನೀವು ಬೇರೆ ಹುಡುಗಿರ ಜೊತೆ ಮಾತಾಡ್ತಾ ಇದ್ರೆ ನನ್ ಕೆಲಸ ಹಿಸಕ್ ಆಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ನಾವು ಮದ್ವೆ ಆಗದೆ ಇರೋದು. ಅಂಕಲ್ ಹತ್ರ ನಾನೇ ಮದ್ವೆಗೆ ಪರ್ಮಿಷನ್ ತಗೋತೀನಿ. ಗುರುವೆ ಗುರುವೆ ವಸಿ, ಇವತ್ ನೀನ್ ನೆಗದು ಬಿದ್ರು ನಾನು ಮಾತ್ರ ಕೊಡಲ್ಲ ಅಲ್ವೋ? ಇರೋದೇ ಅರ್ಧ. ಇದ್ರಲ್ಲಿ ನೀನಿ ಕೊಟ್ಬಿಟ್ರೆ ನನಗುಳಿದೇನ್ ಮಣ್ಣು? ಹಂಚ್ಕೊಂಡ್ ತಿಂದ್ರೆ ಹಸಿವಿಲ್ಲ ಅಂತ ದೊಡ್ಡವ್ರು ಹೇಳ್ತಾರೆ. ನೀವು ಒಂದು ಗುಡ್ಡು ಕೊಟ್ಬಿಟ್ರೆ ನಾ ಪಟಕ್ ಅಂತ ಕೊಡ್ಬಿಟ್ಟು ಲಟಕ್ ಅಂತ ಹೊಂಟೋಯ್ತೀನಿ. ನೋಡು ಶೆಟ್ಟಿ, ನನ್ನ ಆಸ್ತಿನೆಲ್ಲ ಬೇಕಾದ ಕೇಳು, ಬರ್ಕೊಟ್ಬಿಡ್ತೀನಿ. ನಿಮ್ಮ ಆಸ್ತಿ ಕಟ್ಕೊಂಡು ನಾನೇನ್ರಿ ಮಾಡ್ಲಿ? ನನಗ್ ಬೇಕಾಗಿರೋದು ಒಂದ್ಸಿ ಗುಂಡು. ಈ ಗುಂಡು ದೇವನ ಇಷ್ಟದಲ್ಲಿ ಮಾತ್ರ ಗಂಡ ಗುಂಡಿ ಮಾಡ್ಬೇಡ. ಆತ್ಮ ಬಂದು ಈ ಕುಡುಕನ ವಂಶಕ್ಕೆ ಯಾವ ಕೇಡು ಬಾರ್ದಂಗ್ ಕಾಪಾಡ್ಕೊಂಬಾಪ. ತಗೊಳ್ಳಿ. ಅಬ್ಬಾ ಬಂದ ಗುರು ಬಂದ ಗುರು ಬಂದ ಗುಂಡು ತಂದ ಗುರು ಬಂದ ಗುಂಡು ತಂದ ಗುರು ಬಂದ ಗುಂಡು ತಂದ ಗುರು ಬಂದ ಗುಂಡು ತಂದ ಗುರು ಬಂದ ಗುಂಡು ತಂದ. ಏನಿದು ಅರ್ಥವಿಲ್ಲದ ಹಾಡು? ಅರ್ಥ ಇಲ್ದವ್ರು ಆಡಲ್ಲ ಗುರು. ಇಷ್ಟೊತ್ತಾದ್ರೂ ನೀ ಬರ್ಲಿಲ್ವಲ್ಲ ಅಂತ ಪಡ್ತಿರೋ ಪಾಡು. ವಿಕಿ, ಇಷ್ಟು ಹೊತ್ತಿನ ಮೇಲೆ ಜ್ಞಾಪಕ ಬಂದ ಈ ಮುದುಕ ನಿನಗೆ? ಸಾರಿ ಅಂಕಲ್, ಪ್ರೋಗ್ರಾಮ್ ಮುಗಿಯೋದೇ ಲೇಟ್ ಆಗೋಯ್ತು. ಸುಳ್ಳು ಸುಳ್ಳು, ಆ ಶಾಲೆಯಿಂದ ಬಿಡಿಸ್ಕೊಂಬರಕ್ ಲೇಟ್ ಆಗೋಯ್ತು ಅಲ್ವಾ ಗುರು? ಅದ್ ನನಗೆ ಗೊತ್ತು, ಸುಮ್ನಿರ. ಅದಕ್ಕೆ ನಂದೇನು ಅಭ್ಯಂತರ ಇಲ್ಲಪ್ಪ. ಅಂಕಲ್, ನೀವು ಈ ಸಲಿಗೆ ಕೊಟ್ಟಿರೋದ್ರಿಂದಲೇ ಅವಳು ನನ್ನ ತಲೆ ಮೇಲೆ ಬಂದು ಕೂತಿರೋದು. ಅಂತದ್ದೇನ್ ಮಾಡಿದ್ಲು ನನ್ನ ಆಶಾ ಬೇಬಿ? ಅವಳು ನನ್ನ ಬೇಗ ಮದ್ವೆ ಆಗ್ಬೇಕಂತೆ, ಅದಕ್ಕೆ ನೀವು ಪರ್ಮಿಷನ್ ಕೊಡ್ಬೇಕಂತೆ. ಕೊಡೋಣ ಕೊಡೋಣ. ಮೊದಲು ನಿನ್ನಿಂದ ಒಂದು ಮಹತ್ ಕಾರ್ಯ ಆಗ್ಬೇಕು, ಆಮೇಲೆ ಮುಂದಿನ ಯೋಚನೆ. ಅಂಕಲ್, 15 ವರ್ಷದಿಂದ ಇದೇ ನಾಂದಿ ಹಡ್ತಾ ಬರ್ತಾ ಇದ್ದೀರಾ, ಆದ್ರೆ ಇದುವರೆಗೂ ಪೂರ್ತಿ ಹೇಳಿಲ್ಲ. ಹೇಳ್ತೀನಿ ಇವತ್ತು ಖಂಡಿತ ಹೇಳ್ತೀನಿ. ಆದ್ರೆ ನೀನು ಹೊಸಿ ಲಟಕ್ ಅಂತ ಹಾಕ್ಬಿಟ್ರೆ ಪಟಕ್ ಅಂತ ಬ್ರೈನ್ ಕೆಲಸ ಮಾಡ್ಬಿಡುತ್ತೆ. ಕೊಡೋಗರು ಅಂಕಲ್, ಚೂರ್ ಹಾಕೋತೀನಿ ಅಂತ ಚಿತ್ತಾದ್ರೆ ನಾನ್ ಸುಮ್ನೆ ಇರಲ್ಲ. ತಗೊಳ್ಳಿ. ಇಲ್ಲಪ್ಪ ನಂಗ್ ವಸಿ ಯಾಕೆ?
ನೋಡು ವಿಕ್ರಮ್, ಸರಿಯಾಗಿ ಕೇಳು. ಸ್ವಲ್ಪ ಇರು. ಹೇಳಿ. ಬಹಳ ವರ್ಷಗಳ ಹಿಂದಿನ ಮಾತು. ಆಗ ಆಗ ಏನಾಯ್ತು ಅಂದ್ರೆ ಇದು ಆಗ ಏನಾಯ್ತು ಅಂದ್ರೆ ಅದೇನಾಯ್ತು ಅಂತ ಹೇಳಿ ಅಂಕಲ್. ಬಹಳ ವರ್ಷಗಳ ಹಿಂದಿನ ಮಾತು. ಆಗ ಏನಾಯ್ತು ಅಂದ್ರೆ ಬಹಳ ವರ್ಷಗಳ ಹಿಂದಿನ ಮಾತು. ಆಗ ಹೇಳ್ತೀನಿ ಅಂತ ಲಟಕ್ ಅಂತ ಕುಡಿದು ಪಟಕ್ ಅಂತ ಮನಿಕೊಂಬಿಟ್ರಲ್ಲ. ಲತಾ, ಗಂಟೆ 11 ಆಯ್ತು. ಇನ್ನೇನಮ್ಮ ಓದೋದು? ನಿದ್ದೆನೆ ಮುಖ್ಯ ಅನ್ಕೊಂಡ್ರೆ ಓದೋದು ಯಾವಾಗಮ್ಮ? ಓದೋದು ಜ್ಞಾನಕ್ಕೋಸ್ಕರ, ನಿದ್ದೆ ಮಾಡೋದು ಆರೋಗ್ಯಕ್ಕೋಸ್ಕರ. ಅದೇನೇ ಇರ್ಲಿ, ನಾನ್ ಬೇಗ ಮಲ್ಕೊಂಡು ನಿದ್ದೆ ಮಾಡ್ಬಿಟ್ರೆ ನಿಂಗೆ ಯಾವ ಅಡ್ಡಿನೂ ಇರಲ್ಲ ಅಲ್ಲ? ಅಂದ್ರೆ ಅಮ್ಮ, ನನಗ್ ತಿಳಿದೇ ಕೇಳ್ತೀನಿ, ನೀನ್ ಆಶ್ರಮ ನಡೆಸ್ತಾ ಇರೋ ಉದ್ದೇಶ ಏನಮ್ಮ? ಆಸರೆ ಕಳ್ಕೊಂಡು ಕಷ್ಟಪಡ್ತಿರೋ ಹೆಣ್ಣು ಮಕ್ಕಳಿಗೆ ಆಶ್ರಯ ಕೊಡಕ್ಕೋಸ್ಕರ. ನಿನ್ ಕಷ್ಟನ ಯಾರತ್ರ ಹೇಳ್ಕೊತೀಯಮ್ಮ? ನನಗ್ ಕಷ್ಟ ಇದ್ರೆ ತಾನಮ್ಮ ಹೇಳ್ಕೊಳ್ಳಕ್ಕೆ. ಯಾಕಮ್ಮ ಮುಚ್ಚಿಡ್ತೀಯಾ? ನೀನು ಪ್ರತಿ ರಾತ್ರಿ ಕಣ್ಣೀರಾಕಿ ಕೊರಗೋದನ್ನ ನಾನ್ ನೋಡಿಲ್ಲ ಅನ್ಕೊಂಡಿದ್ಯಾ? ಹೇಳಮ್ಮ, ನಿನ್ ಕಣ್ಣೀರು ಕಾರಣ ಏನಮ್ಮ? ಲತಾ, ನೀನಿನ್ನು ಚಿಕ್ಕವಳು, ಜೀವನದಲ್ಲಿ ಮುಂದಕ್ಕೆ ಬರ್ಬೇಕಾಗಿರೋಳು. ನೀನ್ ಇದ್ರಲ್ಲೆಲ್ಲ ತಲೆ ಹಾಕ್ಬೇಡಮ್ಮ. ನಿನ್ ಕಣ್ಣೀರ್ಗೆ ಕಾರಣ ಏನು ಅಂತ ನೀನ್ ಇವತ್ ನನ್ಗೆ ಹೇಳಲೇಬೇಕಮ್ಮ. ಲತಾ, ಋಷಿ ಮೂಲ, ನದಿ ಮೂಲ, ಸ್ತ್ರೀ ಮೂಲಗಳನ್ನು ಹುಡುಕೋಕ್ ಹೋಗ್ಬಾರದು ಅಂತ ಶ್ರೀಕೃಷ್ಣ ಪರಮಾತ್ಮ ಯಾಕೆ ಹೇಳಿದಾನೆ ಗೊತ್ತಾ? ಅವುಗಳನ್ನ ಪರಿಹರಿಸೋದು ಬಹಳ ಕಷ್ಟ ಅಂತ. ಹಾಗೆ ನನ್ನ ಸಮಸ್ಯೆನ ಪರಿಹರಿಸೋಕ್ಕೆ ಈಗ ನಿನಗಾಗ್ಲಿ ನನಗಾಗ್ಲಿ ಶಕ್ತಿ ಇಲ್ಲ. ಸಮಯ ಬಂದಾಗ ಖಂಡಿತ ಹೇಳ್ತೇನೆ. ಈಗೋಗಿ ಮಲ್ಕೋಮ. ಗುಡ್ ಮಾರ್ನಿಂಗ್ ಮೇಡಮ್. ಮೇಡಮ್, ಕಾಫಿ. ಇಷ್ಟು ಬೇಗ ತಗೊಂಡ್ ಬಾ ಅಂತ ಯಾರು ಹೇಳಿದ್ದು? ಡ್ಯಾಡಿನೇ ಹೇಳ್ ಕಳ್ಸಿದ್ರು ಮೇಡಮ್. ವಾಟ್? ಡ್ಯಾಡಿನಾ? ಹೌದು ಮೇಡಮ್. ಡ್ಯಾಡಿ, ಡ್ಯಾಡಿ. ಮೇಡಮ್, ಡ್ಯಾಡಿ ಇಲ್ಲಿಲ್ಲ. ನೀವು ಬೇಗ ರೆಡಿಯಾಗಿ ಬಂದ್ರೆ ನಿಮ್ ಜೊತೆನೆ ಅವರು ಟಿಫನ್ ಮಾಡ್ತೀನಿ ಅಂತ ಹೇಳಿದ್ರು ಮೇಡಮ್. Is it? Oh, what a surprise. ಹಾಗಾದ್ರೆ ನಾನು ಬೇಗ ರೆಡಿಯಾಗಿ ಬಂದ್ಬಿಡ್ತೀನಿ. ಡ್ಯಾಡಿ, ವಾವ್, ಇಡ್ಲಿ, ವಡೆ, ದೋಸೆ. ಬನ್ನಿ ಡ್ಯಾಡಿ. ಡ್ಯಾಡಿ, ಓ, ಐ ಆಮ್ ರೆಡಿ. ಕಮ್ ಆನ್, ಹರಿ ಅಪ್. ಮೇಡಮ್, ಡ್ಯಾಡಿ ಫ್ಲೈಟ್ ಟೈಮ್ ಆಗುತ್ತೆ ಅಂತ ಸ್ವಲ್ಪ ಹೊತ್ತು ಮುಂಚೆನೇ ಹೊರಟೋದ್ರು. ಯು ಎಕ್ಸ್ಕ್ಯೂಸ್ ಮೀ ಮೇಡಮ್. ಶಟ್ ಅಪ್. ಹಾಗಲ್ಲ ಐ ಮೇಡಮ್. ಸೇ ಯು ಗೆಟ್ ಔಟ್. ಓಹೋ, ಯಾಕಷ್ಟೊಂದು ಕೋಪಿಸ್ಕೋತೀರಾ? ಡ್ಯಾಡಿ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಡ್ಯಾಡಿನಾ? ಎಲ್ಲಿದ್ದಾರೆ? ತಗೊಳ್ಳಿ, ಮಾತಾಡಿ. ಡ್ಯಾಡಿ, ಓ ಹಲೋ. ವೇರ್ ಆರ್ ಯು ಡ್ಯಾಡಿ? ನಾನು ನಿಮಗೋಸ್ಕರ ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ಹಾಗಲ್ಲಮ್ಮ, ಈ ಪ್ರಾಜೆಕ್ಟ್ಗೋಸ್ಕರ ಆ ಕೆಲಸ ಈ ಕೆಲಸ ಅಂತ ಇರುತ್ತೆ ನೋಡು, ಎಲ್ಲೆಲ್ಲೋ ಹೋಗಿದ್ದೆ. ಇನ್ನೊಂದ್ಸರಿ ಕುತ್ಕೊಂಡು ಎಲ್ಲ ಮಾತಾಡೋಣ. ನೋಡು, ಮ್ಯಾನೇಜರ್ ಹತ್ರ ಫೈಲ್ ಕಳ್ಸಿದ್ದೀನಿ, ಸೈನ್ ಮಾಡಿ ಕಳ್ಸ್ಕೊಡು. ಓಕೆ, ಡೋಂಟ್ ಫರ್ಗೆಟ್ ಪ್ಲೀಸ್. ಆಗ್ಲಿ ಡ್ಯಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಬಾಯ್ ಡ್ಯಾಡಿ. ಮ್ಯಾನೇಜರ್, Yes, ಆ madam. ಫೈಲ್ ಕೊಡಿ. ಓ ಶ್ಯೂರ್, ತಗೊಳ್ಳಿ. ಮೇಡಮ್, ನಿಮ್ಮ ಹೆಸರಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇರೋ ಈ ಪ್ರಾಜೆಕ್ಟ್ ಬಹಳ ದೊಡ್ಡದು. ನೀವು ಸೈನ್ ಹಾಕ್ಬಿಟ್ರೆ ನಾನು ನಾಳೆನೇ ವರ್ಕ್ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಐ ಸಿ. ಸ್ವಲ್ಪ ಪೆನ್ ಕೊಡಿ. ತಗೊಳ್ಳಿ. ಥ್ಯಾಂಕ್ ಯು.
ಎಲ್ಲಿ ಆ ಪ್ಲಾನ್ ತೋರಿಸಿ. ಸರ್, ದಿಸ್ ಇಸ್ ದ ಬ್ಲೂ ಪ್ರಿಂಟ್. ಇದ್ರ ಪ್ರಕಾರ ಹಿಂದೆ ಥಿಯೇಟರ್ ಕಾಂಪ್ಲೆಕ್ಸ್ ಬರುತ್ತೆ, ಇಲ್ಲಿರೋ ಥರ. ಇಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ 6 ಫ್ಲೋರ್ಸ್, ಹಿಂದೆ ಆಫೀಸ್ ಕಾಂಪ್ಲೆಕ್ಸ್. ಇಲ್ಲಿ ಮೇನ್ ಗೇಟ್ ಎಲ್ಲಿ ಬರುತ್ತೆ? ಮೇನ್ ಗೇಟ್ ಇಲ್ಲಿ ಬರುತ್ತೆ. ಈ ಬಿಲ್ಡಿಂಗ್ ಎಲ್ಲ ಹೊಡೆದಾಕ್ಬೇಕು. ಏನಪ್ಪ ಅದು? ಈ ಜಾಗ ಎಲ್ಲ JP ಅವ್ರಿಗೆ ಸೇರಿದ್ದು. ಅವರು ಇಲ್ಲಿ ದೊಡ್ಡ ಕಾಂಪ್ಲೆಕ್ಸ್ ಕಟ್ಟಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ನಾವೇನ್ ಮಾಡ್ಬೇಕು ಅಂತ ಮಾಡೋಕೇನಿದೆ ಸ್ವಾಮಿ, ಮಾನವೀಯತೆ ದೃಷ್ಟಿಯಿಂದ ನಿಮಗೆ 3 ತಿಂಗಳು ಟೈಮ್ ಕೊಟ್ಟಿದ್ದೀವಿ. ಅಷ್ಟರಲ್ಲಿ ಜಾಗ ಖಾಲಿ ಮಾಡಬೇಕು ಅಷ್ಟೇ. ಖಾಲಿ ಮಾಡ್ಲಿಲ್ಲ ಅಂದ್ರೆ ಯಜಮಾನ್ರೆ, ಬುಲ್ಡೋಜರ್ ಬರುತ್ತೆ, ಚಿಟ್ಕಿ ಹೊಡೆದೊಳಗೆ ಈ ಏರಿಯಾ ಎಲ್ಲ ಚಿಂದಿ ಆಗುತ್ತೆ. ಹುಷಾರ್. ಏಯ್, ನೋಡ್ರಪ್ಪ, ಆ JP ಹೇಳಿದ ಕೆಲಸ ಮಾಡೇ ಮಾಡ್ತಾನೆ. ಇನ್ಮೇಲೆ ನಮಗೆ ಗ್ರಹಚಾರ ತಪ್ಪಿದ್ದಲ್ಲ. ಈ ವಿಚಾರನ ಮೊದಲು ಶಿವಣ್ಣನ್ ಹೇಳ್ಬೇಕು. ಏಯ್, ಆ ಶಿವಣ್ಣನ್ಗೆ ಹೇಳಕ್ ಮುಂಚೆ ನಾಗಂಗೆ ಹೇಳಿ ಕರ್ಕೊಂಡು ಹೋಗೋಣ. ಬನ್ರೋ. ಹಾಗಂತ ನಿಮ್ಗೆಲ್ಲ ಹೇಳಿದ್ಯಾರು? ಅವನ್ ಚೇಲಾಗಳು ಒಂದಷ್ಟು ಜನ ಬಂದು ಈಗ ತಾನೇ ಹೇಳ್ಬಿಟ್ಟೋದ್ರು ಗುರು. 3 ತಿಂಗಳಲ್ಲ, 300 ವರ್ಷ ಆಗಲಿ, ಅವನ್ ನಮ್ಮನ್ನೇನು ಮಾಡಕ್ಕಾಗಲ್ಲ. ಹಣ ಚೆಲ್ಲಿ ಜಾಗ ವಶ ಮಾಡ್ಕೊಂಡ್ರೆ ಅದು ಸಾಧ್ಯವಿಲ್ಲ. ಆ JPನೇ ಅಲ್ಲ, ಆ ದೇವ್ರೇ ಬಂದ್ರು ಅಲ್ಲಿರೋ ಒಂದಂಗ್ಲ ಜಾಗನೂ ಬಿಟ್ಕೊಡಲ್ಲ. ನಾವೆಲ್ಲ 16 ವರ್ಷಗಳಿಂದ ವಾಸ ಮಾಡ್ತಿರೋ ಜಾಗ ಅದು. ಅದಕ್ಕೆ ಪೂರ್ಣ ಹಕ್ಕುದಾರರು ನಾವು. ಅದೇನಾಗುತ್ತೋ ನೋಡೋಣ. ನಾನಿದ್ದೀನಿ. ನಾವಿಲ್ಲಿ ಬಂದಿದ್ದು ಸಾರ್ಥಕವಾಯ್ತು. ಶಿವಣ್ಣನಿಗೆ, 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 ಶಿವಣ್ಣನಿಗೆ. ತಗೋ, ಸೂಪರ್ ಹಾಡುಗಳು. ಹೌದಾ? ವಿಕ್ಕಿ ನೋಡೆ, ವಿಕ್ಕಿ. ಹಾಯ್ ವಿಕ್ಕಿ. 1 ನಿಮಿಷ ಬರ್ತೀನಿ. ಓಕೆ. ಹಾಯ್ ರಜನಿ, ಹೌ ಆರ್ ಯು? ಫೈನ್, ಥ್ಯಾಂಕ್ ಯು. ಐಸ್ ಕ್ರೀಮ್ ತಗೊಳ್ತೀರಾ? ನೋ ಥ್ಯಾಂಕ್ಸ್. ಓ ಕಮ್ ಆನ್, ನಮ್ ಜೊತೆ ನೀವೇನಾದ್ರೂ ತಗೊಳ್ಳೇಬೇಕು. ಇಲ್ಲ, ನನ್ಗೆ ಅರ್ಜೆಂಟ್ ಕೆಲಸ ಇದೆ, ಬರ್ತೀನಿ. ಹೋಗೋಕಂತೂ ಬಿಡೋದಿಲ್ಲ. ನೀವು ಐಸ್ ಕ್ರೀಮ್ ತಗೊಳ್ಳೇಬೇಕು. ಹೌದು ಕಣೆ. ಓಕೆ, ನಾನು ಕೇಳಿದ್ ಕೊಡ್ಸ್ತೀರಾ? ಓಕೆ. ಚಾಲೆಂಜ್? ಚಾಲೆಂಜ್. ಓಕೆ, ಲೆಟ್ಸ್ ಗೋ. ಮಿಸ್ಟರ್, ಇವ್ರೇನ್ ಕೇಳ್ತಾರ ಅದನ್ನ ಕೊಡಿ. ಬಿಸಿಬೇಳೆ ಬಾತ್ ಇದೆ ಅಂದ್ರೆ? ಇಲ್ಲ. ಚಿಕನ್ ಪಲಾವ್? ಅದು ಇಲ್ಲ. ಹೋಗ್ಲಿ, ಇಡ್ಲಿ ವಡೆ ಏನಾದ್ರು ಇದೇನ್ರಿ? ಇಲ್ವಲ್ಲ ಸರ್. ರೀ ಮಿಸ್ಟರ್, ಹೊರಗಡೆಯಿಂದ ತರಿಸ್ಕೊಡ್ಬಾರ್ದಾ? ಆಗೋದಿಲ್ಲ ಮೇಡಮ್. ಆಗೋದಿಲ್ವಾ? ನೋಡಿದ್ರಾ ಏನಾಯ್ತು ನಿಮ್ ಚಾಲೆಂಜು? ನಂಗೆ ಟೈಮ್ ಆಯ್ತು, ಬರ್ತೀನಿ. ಯೋ, ನೋಡುತ್ತೇನೆ ಎಂಥ ಅವಮಾನ ಮಾಡ್ಬಿಟ್ಟ. ರವಿ, ಒಂದಕ್ಕೆ ಹೇಳು, ಹಳೆ ಗ್ರಾಮ್ಫೋನ್ ರೆಕಾರ್ಡ್ ತರ ರವಿ ರವಿ ಅಂತ ಅಲ್ಲೇ ನೀನು ರಾಗ ಎಳಿತಾ ಇದ್ರೆ ನನ್ಗೊಂದ್ ಕ್ಷಣನೂ ನಿಮ್ಮನ್ ಬಿಟ್ಟಿರೋಕ್ಕಾಗಲ್ಲ. ಬಿಟ್ಟಿರು ಅಂತ ಯಾರು ಹೇಳಿದ್ರು? ಜೊತೆಲೇ ಇರು ಅಂತ ತಾನೇ ನಾ ಹೇಳ್ತಾ ಇರೋದು. ಒಂದ್ ಕೆಲಸ ಮಾಡು, ನಿಮ್ಮಮ್ಮನ ಹತ್ರ ಹೋಗಿ ಎಸ್ ಅನ್ಸ್ಕೊಂಡ್ ಬಾ. ಈ ಕ್ಷಣ ನೀನ್ ಕುತ್ತಿಗೆ ತಾಳಿ ಕಟ್ತೀನಿ. ಅಮ್ಮ ಒಪ್ತೇ ಇದ್ರೆ? ನಾವು ಸುಮ್ಮನಿರೋದಕ್ಕಾಗತ್ತಾ? ಅವ್ರ ಮನಸ್ಸನ್ನ ಒಲಿಸೋದಕ್ಕೆ ಪ್ರಯತ್ನ ಪಡಬೇಕು. ಆಗ್ಲೂ ಒಪ್ತೇ ಇದ್ರೆ? ನೋಡ್ಲತ್ತಾ, ನಮ್ಮ ಹಿರಿಯರು ನಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ಒಂದು ವೇಳೆ ನಾವು ದಂಪತಿಗಳಾಗಿ ಬದುಕೋದು ಅವ್ರಿಗೆ ಇಷ್ಟ ಇಲ್ಲದೆ ಇದ್ರೆ ಅವರಿಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋದಕ್ಕೆ ನನಗೆ ಖಂಡಿತ ಇಷ್ಟ ಇಲ್ಲ. ನೋಡ್ಲತ್ತಾ, ನಾನು ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿಲ್ಲ ಅನ್ನೋದು ಒಂದು ಬಿಟ್ಟರೆ ನಮ್ಮ ಸ್ನೇಹಕ್ಕೆ ಏನು ಕೊರತೆ ಇದೆ? ಇದೇ ಥರ ಕೊನೆವರೆಗೂ ಒಳ್ಳೆ ಫ್ರೆಂಡ್ಸ್ ಆಗಿದ್ದು ಬಿಡೋಣ. ನಿಂಗೇನು ಅನ್ಸುತ್ತೆ? ನಿಮ್ಮಿಷ್ಟನೇ. ನನ್ನಿಷ್ಟ ರವಿ. ನಿನ್ ತಲೆ ಅಲ್ಲೋ, ಅರಮನೆಯಲ್ಲಿ ಬೆಳೆದ ರಾಜ್ಕುಮಾರಿ ಆ ಕೊಳಕ ಮಂತ್ರವಾದಿನ ಅಷ್ಟು ಸುಲಭವಾಗಿ ಮದ್ವೆ ಆಗೋದಕ್ಕೆ ಒಪ್ಕೊಂಡ್ಬಿಟ್ಲಾ? ಅದಕ್ಕೆ ಅವಳನ್ನ 7 ಸಮುದ್ರದ ಆಚೆ ಹೊತ್ಕೊಂಡು ಹೋಗ್ಬಿಟ್ಟ. ಅಂದ್ಹಾಗೆ ಇದನ್ ನಿನಗೆ ಯಾರು ಹೇಳಿದ್ರು? ನಮ್ಮ ಅಜ್ಜಿ. ಅಜ್ಜಿ? ಇದನ್ನ ಅವರು ಯಾವಾಗ್ಲೂ ಹೇಳ್ತಾನೇ ಇರ್ತಾರೆ.
ಅದ್ ಸರಿ, ನೀನ್ ಇದನ್ ನನಗೆ ಯಾಕೆ ಹೇಳ್ತಾ ಇದ್ಯಾ? ಕತೆ ಹೇಳುವಂತ ಅಜ್ಜಿ ನಿಮ್ಗಿಲ್ವಲ್ಲ, ಅದಕ್ಕೆ. ಇವತ್ ನಮ್ಗೆ ಹಬ್ಬ ಮಾಡಿದಷ್ಟೇ ಸಂತೋಷ ಆಗ್ಬಿಟ್ಟಿದೆ. ಯಾಕೆ? ಯಾಕಂದ್ರೆ ಇವತ್ ನೀವು ನಮ್ ಜೊತೆ ನಗುನಗ್ತಾ ಕೂತ್ಕೊಂಡ್ ಮಾತಾಡ್ತಾ ಇದ್ದೀರಲ್ಲ, ಅದಕ್ಕೆ. ಹಲೋ, ರಜನಿ ಹಿಯರ್. ಹಾ ಉಷಾ, ಎಲ್ಲಿಂದ ಮಾತಾಡ್ತಿದೀಯೇ? ಅಯ್ಯೋ ಹೌದಲ್ವಾ, ಐ ಆಮ್ ಸಾರಿ ಡಿಯರ್, ನಾನು ಈಗಲೇ ಹೊರಟೆ. ಹಾಗೆ ನಮ್ ಗುರು. ತಗೊಳ್ಳಿ, ಆವತ್ತು ನಮ್ಮ ಬಟ್ಟೆ ಹಾಳು ಮಾಡಿ ನಮ್ಮ ಆನಂದ ನೋಡಿದ್ರಲ್ಲ, ಇವತ್ತು ನಮ್ಮ ಗುರು ಇಲ್ದೆ ಹೋಗಿದ್ರೆ ಏನಾಗ್ತಿತ್ತು ನಿಮ್ಮ ಕತೆ? ಹರಿ ಕತೆ ಏನ್ ಹಾಗೆ ಮಕ ನೋಡ್ತಿದ್ದೀರಾ? ತಗೊಳ್ಳಿ, ಈ ಅಡ್ರೆಸ್ಗೆ ಹೋಗಿ ನಮ್ಮ ಶಿವಣ್ಣ ಹೆಸರು ಹೇಳಿ, ಆವಾಗ ನೀವ್ ಯಾರು, ನಿಮ್ ಯೋಗ್ಯತೆ ಏನು ಅಂತ, ಅದಲ್ಲ ನಾವ್ ಯಾರು, ನಮ್ಮ ಗುರು ಯೋಗ್ಯತೆ ಏನು ಅಂತ ಗೊತ್ತಾಗುತ್ತೆ. ನಡಿ ಗುರು, ಹೋಗೋಣ. ಓಹೋ, ಬನ್ನಿ ಮೇಡಮ್, ನೀವ್ ಯಾಕೆ ಬರಕ್ ಹೋದ್ರಿ? ಒಂದ್ ಫೋನ್ ಮಾಡಿದ್ರೆ ಸ್ಟಾಕ್ ಎಲ್ಲ ಮನೆಗೆ ಕಳ್ಸ್ಕೊಡ್ತಿದ್ನಲ್ಲ. ಇಟ್ಸ್ ಆಲ್ ರೈಟ್. ಅದಿರ್ಲಿ, ನಿಮಗೆ ಶಿವು ಅನ್ನೋರು ಗೊತ್ತಿದ್ದಾರಾ? ಶಿವು? ನಮ್ ಶಿವಣ್ಣನ? ನಮ್ ಶಿವಣ್ಣನ ಹೆಸರು ಹೇಳಿದ್ಮೇಲೆ ನೀವು ನಿಂತಿರಬಾರ್ದು. ಏ ರಾಮ, ಚೇರ್ ತೊಗೊಂಬರೋ. ಏ ಶಂಕರ, ಕೂಲ್ ಡ್ರಿಂಕ್ಸ್ ತೊಗೊಂಬರೋ. ಏ ಬೇಗ ಬೇಗ ಮೇಲಿರೋ ಸೀರೆನೆಲ್ಲ ತಂದು ತೋರಿಸ್ರು. ಆ ಹೊಸ್ತಾ ಬಂದಿರೋ ಚೂಡಿದಾರನೆಲ್ಲ ತೋರಿಸ್ರು. ಕಾಂಚಿವರಂ, ಮೈಸೂರು ಸಿಲ್ಕ್, ಕಂಚಿ ಕಾಟನ್, ಗಾರ್ಡನ್ ಸಿಲ್ಕ್ ಸೀರೆ ಎಲ್ಲ ತಂದು ತೋರಿಸ್ರು. ನಿಲ್ಲು ನಿಲ್ಲು ಗಂಡೆ
ಜೋಡಿಯಾಗು ಬಾ ಬಾ. ನಿಲ್ಲು ನಿಲ್ಲು ಗಂಡೆ, ಹೇ ಓಹ್ ಬೆಂಕಿ ಚೆಂಡೆ, ನಿನ್ನ ಪ್ರೀತಿಗೆಂದೆ ಸೋತು ನಾನು ಬಂದೆ. ಹಾಕು ನೀ ಹಾಕು, ಕೈ ಮೇಲೆ ಕೈಯ ಹಾಕು, ಬೇಕು ನೀ ಬೇಕು, ನಾನಿನ್ನ ಪಡೆಯಬೇಕು. ಹಾಕು ನೀ ಹಾಕು, ಕೈ ಮೇಲೆ ಕೈಯ ಹಾಕು, ಬೇಕು ನೀ ಬೇಕು, ನಾನಿನ್ನ ಪಡೆಯಬೇಕು. ಇನ್ನು ಬಿಟ್ಟು ಹೋಗೆ ನಿನ್ನ ಜಾಣ, ನಿಲ್ಲು ನಿಲ್ಲು ಗಂಡೆ, ಓಹ್ ಬೆಂಕಿ ಚೆಂಡೆ, ನಿನ್ನ ಪ್ರೀತಿಗೆಂದೆ ಸೋತು ನಾನು ಬಂದೆ. ಬಾ ಒಸಿ ಬಾ, ಇನ್ನೂ ಒಸಿ ಬಾ. ಈಗ್ಲಾದ್ರೂ ಒಂದ್ ಕೊಡ್ತೀಯಾ? ಏನ್ ಗುರುವೆ, ಒಳ್ಳೆ ಸುಂದರವಾದ ಕನಸು ಕಾಣ್ತಾ ಇದ್ದೆ, ಲಟಕ್ ಅಂತ ಹೊಡೆದು ಪಟಕ್ ಅಂತ ಎಚ್ಚರ ಮಾಡ್ಬಿಟ್ರಲ್ಲ, ಇದು ನ್ಯಾಯನಾ? ನ್ಯಾಯನೋ ಅನ್ಯಾಯನೋ ನನಗೆ ಗುಂಡ್ಬೇಕು. ಓ ತಗೊಂಡ್ ಬಾ. ನಿಮ್ಗಳೇ ಕದಿ ಆಯ್ತಲ್ಲ. ಓಹ್ ಬಂದ್ಬಿಟ್ರಲ್ಲ. ಸದ್ಯ ನಾನು ಲಟಕ್ ಅಂತ ಹೋಗಿ ಪಟಕ್ ಅಂತ ತರೋದು ತಪ್ಪು ಹೋಗ್ಬಿಡ್ತು. ಎಲ್ಲಿಗೆ? ಇನ್ನೆಲ್ಲಿಗೆ? ಅಂಕಲ್, ಅದನ್ನ ಯಾವತ್ತಾದ್ರೂ ಮರೆಯಕ್ಕಾಗುತ್ತಾ? ತಗೊಳ್ಳಿ. ಆ ವಿಕಿ, ದಿವ್ಸ ನೀನ್ ಕೇಳ್ತಿದ್ದೆ, ನಾನು ಹೇಳ್ತಿರ್ಲಿಲ್ಲ. ಇವತ್ ನನಗೆ ಮೂಡ್ ಬಂದ್ಬಿಟ್ಟಿದೆ, ಹೇಳ್ತೀನಿ. ಕೂತ್ಕೋ ಕೂತ್ಕೋ. ಬನ್ನಿಪ್ಪ, ಇವತ್ತಾರು ಹೇಳ್ತಾರೆ ಕೇಳೋಣ. ಇವತ್ತು ಹೇಳ್ತಾರೆ ವಿಕೇಣ, ಖಂಡಿತ ಹೇಳ್ತಾರೆ. ಹೇಳಿ. ಬಹಳ ವರ್ಷಗಳ ಹಿಂದೆ ಏನಾಯ್ತು ಅಂದ್ರೆ, ಏನಾಯ್ತು ಹೇಳಿ ಅದನ್ನೇ. ಇವತ್ತು ಹೇಳಿದ್ರೆ ನಾನು ಬಾಯ್ ಬಿಡ್ಕೊಂಡ್ಬಿಡ್ತೀನಿ. ಏನಾಯ್ತು ಅದೇ ರಾಗದಲ್ಲಿ, ಅದೇ ತಾಳದಲ್ಲಿ ಮನ್ನಿಸೈ ಮಹಾನುಭಾವ ಸನ್ನುತ ಸುಗುಣಾಕಾರ. ಒಂದಿನ ಏನಾಯ್ತು ಅಂದ್ರೆ, ನೀನು ಚಿಕ್ಕವನು, ಲಟಕಂದ್ರೆ ದೊಡ್ಡವನು, ಪಟಕಂದ್ರೆ ಚಿಕ್ಕವನು. ಪಟಕ್ ಯಾಕೆ ಮೇಲೆ ಕಟ್ಲೇಟು ಕೊಡು, ನಾನು ಕೊಡಿಸ್ತೀನಿ. ಬೇಡ ಬೇಡ. ಅಯ್ಯೋ, ನೀನ್ ಲೇಟ್ ಆಗಬಾರ್ದು ಅಂತಲ್ವಾ ನಾನು ಮಾರ್ಕ್ಸ್ ತಂದು ಕೊಟ್ಟಿದ್ದು. ಅದಿರ್ಲಿ, ನೀನ್ ಯಾಕೆ ಬಂದೆ ಇವಾಗ? ಫಸ್ಟ್ ಶಿಫ್ಟ್ ನಂದೇ ಅಲ್ವಾ? ಏನಿಲ್ಲ, ಫಸ್ಟ್ ಶಿಫ್ಟ್ ನಾಗುಂದು. ನಂದು. ಅಲ್ಲೋಡು, ನಾಗನೇ ಬತ್ತಾವನೆ. ನನಗ್ ಗೊತ್ತಾಗದೆ ಬಂದ್ಬಿಟ್ಟಲ್ಲಪ್ಪ. ಈಗ ಏನ್ ಮಾಡ್ಲಿ? ಮೊದ್ಲೇ ಕಿರಿಕಿರಿ ನನ್ ಮಗ ಬಾಯಿ ಬಂದ ಬೈತಾನೆ. ಈಗ ಏನ್ ಮಾಡ್ಲಿ? ಮಾಡೋದೇನ್ ಬಂತು? ತೂರ್ಕೋ. ಎಲ್ಲಿ? ಒಳಗೆ. ಚೆಲುವೆ ಎಲ್ಲಿರುವೆ, ಮನವ ಕಾಡುವ ಮೇನಕಿಯೇ, ಬಯಕೆಯ ಏಕೆ ಮೇನಕ? ಹಿಂದೇಕೆ ಈ ನಿನ್ನ ಮುಖ ಕಮಲವು ಬಾಡಿದಂತಿದೆಯಲ್ಲ, ನನಗೆ ಬಹಳ ಬಾಯಾರಿಕೆಯಾಗಿದೆ. ಚಿಪ್ಪಕ್ಕೆ ಒಂದ್ ಲಾಲಿಪಾಪ್ ಕೊಡ್ತೀಯಾ? ಅಂಗಡಿ ಬಾಗ್ಲು ಈಗ ತಾನೇ ತೆಗ್ದಿದ್ದೀನಿ. ಬೋಣಿ ಮಾಡ್ತೀಯಾ? ಬೋಣಿ 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 ಅದು ಬೋಣಿ ಮಾಡ್ಬೇಕು ಅಂತ ಜೋಬ್ನಲ್ಲಿ ಚಿಲ್ಲರೆ ಕಾಸು ಹಾಕೊಂಡ್ ಬರ್ತಾ ಇದ್ದೆ. ದಾರಿಲಿ ಮಲ್ಗೆ ಹೂ ಕಾಣಿಸ್ತು, ಅದು ನಿಂಗೆ ಇಷ್ಟ ಅಲ್ವಾ ಅಂತ ತಗೊಂಬಂದೆ. ತಕ್ಕೋ. ಅಯ್ಯೋ ನನ್ನ ಮಗನೇ, ಮಲ್ಲಿಗೆ ಹೂ ಕೊಟ್ಟು ಮರಳು ಮಾಡ್ತಾ ಇದೀಯಾ? ಹೋಗಿ ಹೋಗಿ ಒಣಗಿರೋ ಹೂ ತಂದಿದ್ಯಲ್ಲ, ನಿನಗೆ ಬುದ್ಧಿ ಇಲ್ವಾ? ಒಣಗೋಗೈತಾ? ಅದು ಹಿಂಗಾಯ್ತು. ನಿನ್ನೆ ರಾತ್ರಿನೇ ತೆಗ್ದಿಟ್ಟಿದ್ನಲ್ಲ, ಅದು ಒಣಗೋಗೈತೆ ಅಷ್ಟೇ. ರಾತ್ರಿನೇ ತೆಗ್ದಿಟ್ಟಿದ್ಯಾ? ಹ್ಮ್. ಎಲ್ಲಿಂದ? ಅದೇ ಪಕ್ಕದ ಮನೆ ಮುದುಕಿ ಬೀದಿ ಬಿಸಾಕಿದ್ಲು. ಏನಂದೆ? ಅಲ್ಲ ಅಲ್ಲ, ಪಕ್ಕದ ಮನೆ ಹೂ ನಮ್ನ ಹತ್ರ ತಂದಿದ್ದು ಅಂದೆ ಅಷ್ಟೇ. ಸಾಕ್, ಬಾಯ್ ಮುಚ್ಕೋ. ಹೂ ಮುಚ್ಕೊಂಡೆ. ಯಾಕೆ ಚಿನ್ನ, ಕೋಪನ ನನ್ನ ಮೇಲೆ? ಮೇಲೂ ಇಲ್ಲ ಕೆಳಗೂ ಇಲ್ಲ. ಆ? ಅದಿರ್ಲಿ, ಇದ್ದು ಇದ್ದು ಈ ಇಬ್ಬಂದಿ ಟೈಮ್ನಲ್ಲಿ ಯಾಕೆ ಬರಕ್ ಹೋದೆ? ಯಾಕೆ, ಇದೊಂದಲ್ವಾ ಶಿಫ್ಟು? ಅಲ್ಲ, ನಮ್ಮ ಅಪ್ಪಂದು. ನಿಮ್ಮ ಅಪ್ಪಂದು? ಅಲ್ ನೋಡು, ನಮ್ಮ ಅಪ್ಪನೇ ಬರ್ತಾ ಇದ್ದಾರೆ. ಅಯ್ಯಪ್ಪ, ಬಂದ್ಬಿಟ್ಟಲ್ಲಪ್ಪ ನಿಮ್ಮಪ್ಪ. ಏನ್ ಮಾಡ್ಲಿ, ನೀನೇ ಒಂದ್ ದಾರಿ ತೋರ್ಸು ಚಿನ್ನ. ಮತ್ತೆ ನೀನು ತೂರ್ಕೋ. ಎಲ್ಲಿ? ಒಳಗೆ. ಒಳಗೆ. ನನ್ ಮಗನೇ, ನನಗಿಂತ ಮುಂಚೆನೆ ಬಂದ್ ಸೇರ್ಕೊಂಡಿದ್ಯಾ? ಆಗಲ್ಲ ಕಡು. ಮುಚ್ಚು ಬಾಯಿ, ಅವ್ರಪ್ಪ ಬಂದು ಕದ್ದಿರ್ತಾನೆ. ಮನೆಗೆ ಹೋಗ್ತೀನಮ್ಮ ಮೇನಕ? ಇಲ್ಲಪ್ಪ, ನಾನೇ ಇರ್ತೀನಿ. ಸರಿ, ಇದ್ಬಿಟ್ ಬಾಮ್ಮ. ಆಯ್ತಪ್ಪ. ನಿಮ್ ತಾಯಿ ಬಗ್ಗೆ ನೀವು ಪಡ್ತಾ ಇರೋ ವೇದನೆ ಕಂಡ್ರೆ
ನನಗೆ ತುಂಬ ಸಂಕಟ ಆಗುತ್ತೆ. ಡಾಕ್ಟ್ರೇ, ಹೇಗಾದ್ರೂ ಮಾಡಿ ನಮ್ಮ ತಾಯಿ ಕಾಯಿಲೆನ ಗುಣಪಡಿಸಿ. ನಮ್ಮ ಪ್ರಯತ್ನನ ನಾವು ಮಾಡ್ತಾನೇ ಇದ್ದೀವಿ. ಇದಕ್ಕೆ ಬೇರೆ ಟ್ರೀಟ್ಮೆಂಟ್ ಇಲ್ವಾ ಡಾಕ್ಟ್ರೇ? ಇದೆ. ಫಾರಿನ್ನಿಂದ ಸ್ಪೆಷಲಿಸ್ಟ್ನ ಕರೆಸಿ ಮೇಜರ್ ಆಪರೇಷನ್ ಮಾಡಿಸಿದ್ರೆ ಸರಿ ಹೋಗ್ಬೋದು. ಬಟ್ ಹೇಳಿ ಡಾಕ್ಟ್ರೇ. ಅದಕ್ಕೆ ತುಂಬ ಹಣ ಬೇಕಾಗುತ್ತೆ. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಡಾಕ್ಟ್ರೇ, ಅರೇಂಜ್ ಮಾಡ್ತೀನಿ. ಓಕೆ, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಡಾಕ್ಟರ್. ಸಮಯ ಸಂದರ್ಭ ಒಂದು ಯೋಚನೆ ಮಾಡಿದೆ ಬಂದು ನನಗೆ ಯಾಕೆ ತೊಂದರೆ ಕೊಡ್ತಾ ಇದೀಯಾ? ಅಂದ್ರೆ ನಾನ್ ನಿಮ್ ಹಿಂದೆ ಬರೋದು ನಿಮ್ಗೆ ಇಷ್ಟ ಇಲ್ವಾ? ಇಷ್ಟ ಇಲ್ಲ ಅಂತಲ್ಲ, ನನ್ನ ಪಾಡ್ ನಂಗೆ ಬಿಟ್ಟು ಹೊಟ್ಟೋಗು. ಹೊಟ್ಟೋಗು. ಸಾರಿ ವಿಕ್ರಮ್, ನೀವು ನನ್ನ ಲವ್ ಮಾಡ್ತೀರಾ ಅನ್ನೋ ಸಲಿಗೆಯಿಂದ ನಿಮ್ಮನ್ನ ಹಿಂಬಾಲಿಸ್ತಿದ್ದೆ. ಇನ್ಯಾವತ್ತೂ ನಿಮ್ಮ ಬಾಳ್ನಲ್ಲಿ ಪ್ರವೇಶ ಮಾಡಲ್ಲ. ಹಾಗಲ್ಲ ಆಶಾ, ಈಗ ಸ್ವಲ್ಪ ಹೊತ್ತಿನಲ್ಲಿ ಅಮ್ಮನ್ ನೋಡಕ್ ಹೋಗಿದ್ದೆ. ಆ ಯೋಚನೆಯಲ್ಲೇ ತಲೆ ಕೆಡಿಸ್ಕೊಂಡಿದ್ದೆ. ಇಷ್ಟಕ್ಕೆಲ್ಲ ಕಾರಣ ನಿಮ್ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ದೆ ನಿಮ್ಮನ್ನ ತುಂಬಾ ನೋಯಿಸ್ಬಿಟ್ಟೆ. ಆಶಾ, ನೀನ್ ಎಷ್ಟೇ ನೋವಿಸಿದ್ರು ನನ್ ಬಾಳಕ್ ಚೈತನ್ಯ ಕೊಡೋಳು ನೀನೇ ತಾನೇ? ಇದು ನಮಸ್ಕಾರಮ್ಮ. ಇಲ್ಲಿ ಶಿವು ಮನೆಯಲ್ಲಿ ಬರುತ್ತೆ. ಹೀಗೆ ಮುಂದೆ ಹೋಗಿ ಲೆಫ್ಟ್ ತಿರುಗಿದ್ರೆ ಅಲ್ಲೊಂದು ಹೋಟ್ಲ್ ಇದೆ. ಆ ಹೋಟ್ಲ್ ಪಕ್ಕದೇ ಶಿವ ಮನೆ. ಥ್ಯಾಂಕ್ ಯು ವೆರಿ ಮಚ್. ಲವ್, ಶ್ರೀಮಂತರು ಮನಸ್ಸು ಮಾಡಿದ್ರೆ ಯಾವ ಕೆಲಸನೂ ಅಸಾಧ್ಯವಲ್ಲ ಅನ್ನೋದು ಇದನ್ನ ಕಂಡ್ರು. ಶಿವು ನಮ್ಮನ್ನು ಕಾಪಾಡ್ತಾನೆ ಅನ್ನೋದು ಹಗಲ್ಗನಸು. ಇನ್ಮೇಲೆ ನಮ್ಮ ದಾರಿ ನಾವು ನೋಡ್ಕೊಳೋದು ಒಳ್ಳೇದು. ಹಗಲ್ಗಲ್ಸ ಅಲ್ಲ ಕಂಡ್ರು, ನಮ್ ಸಮಾಧಿನ ನಾವೇ ಗೋರಿ ಮಾಡಿ ತೋಡ್ಕೊಂಡಂಗಾಗಿದೆ. ಶ್ರೀಮಂತರ ಜೇಬ್ನಲ್ಲಿರೋ ಹಣದ ಮುಂದೆ ಎಂಥ ಗಂಡಸು ಏನು ಮಾಡಕ್ಕಾಗಲ್ಲ. ಶಿವು, ಯಾರು ಕಾಣಿಸ್ತಾನೆ ಇಲ್ವೇ? ಯಾರು ಬೇಕಾಗಿತ್ತು? ಶಿವು ಅವ್ರ ಮನೆ ಇದೇನಾ? ಇದು ಶಿವ ಅವ್ರ ಮನೆ. ಇದು ಶಿವ ಅವ್ರ ತಮ್ಮ ರವಿ. ತಾವು? ನಾನು ರಜನಿ ಅಂತ. ಶಿವು ಅವ್ರ ಮನೇಲಿಲ್ವಾ? ಇಲ್ಲ. ಏನಾಗ್ಬೇಕಾಗಿತ್ತು? ಅವ್ರನ್ನ ನೋಡ್ಬೇಕಾಗಿತ್ತು. ಅಣ್ಣ ಮನೇಲಿಲ್ಲ. ಬನ್ನಿ ಮೇಡಮ್ ಒಳಗೆ. ಪರವಾಗಿಲ್ಲ, ಇದನ್ನ ಅವ್ರಿಗೆ ತಲುಪಿಸ್ಬಿಡಿ. ಏನಾದ್ರೂ ಹೇಳ್ಬೇಕಾಗಿತ್ತ ಮೇಡಮ್? ಹಾಗೇನಿಲ್ಲ, ಇದನ್ನ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಬರ್ತೀನಿ. ನಾವು ಸುಮ್ನೆ ಕೂತ್ಕೊಂಡ್ರೆ ನಮ್ ಕೈ ಸಿಗದೇನು ಚಿಪ್ಪು ಕಂಡ್ರು ಚಿಪ್ಪು. ಇನ್ಮೇಲೆ ಶಿವು ಸಹಾಯ ಮಾಡ್ತಾನೆ ಅಂತ ನಂಬ್ಕೊಂಡ್ರೆ ನಮ್ಮ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಳ್ಬೇಕಾಗುತ್ತೆ. ಅವ್ರು ಇವ್ರು ಅಂತ ನಂಬೋದ್ ಬಿಟ್ಟು ನಮ್ ದಾರಿ ನಾವು ನೋಡ್ಕೊಳ್ಳೋದು ವಾಸಿ. ಏನಂತೀರಾ? ಹೌದಪ್ಪ, ಹೌದು, ನೀನ್ ಹೇಳೋದು ಸರಿಯೇ. ನಮ್ ದಾರಿ ನಾವು ನೋಡ್ಕೊಳ್ಳೋದೇ ವಾಸಿ. ಇಂಥವ್ರು ನಂಬ್ಕೊಂಡ್ರೆ ನಾವೆಲ್ಲ ಸಮಾಧಿ ಆಗೋಗ್ತೀವಿ. ಓಹೋ, ಏನ್ ಸಾರ್ ಇವತ್ತು ಇಷ್ಟು ಲೇಟಾಗಿ ಮನೆಗೆ ಬರ್ತಾ ಇದ್ದೀರಾ? ನಿಮ್ಮನ್ನು ಹುಡ್ಕೊಂಡು ಯಾರೋ ಒಬ್ರು ಹೊಸಬ್ರು ಬಂದಿದ್ರು. ಯಾರಪ್ಪ ಅದು? ಎ ಫೇರ್ ಅಂಡ್ ಬ್ಯೂಟಿಫುಲ್ ಗರ್ಲ್. ಗೊತ್ತಾಗಿಲ್ವಾ? ನೋಡು, ಇದು ಕೊಡಿ, ಅವ್ರಿಗೆ ಗೊತ್ತಾಗತ್ತೆ ಅಂದ್ರು. ಗೊತ್ತಾಗಿಲ್ಲ? ಅದೇಪ್ಪ, ಹೆಸರು ಕೂಡ ಹೇಳಿದ್ರು. ಏನದು? ರಜನಿ. ರಜನಿ ಏನೇನಾ ನಿನಗೆ ಗಾಳ ಹಾಕ್ತಾ ಇದೆಯೋ ಅಥವಾ ಗಾಳಕ್ಕೆ ಮೀನು ಬೀಳ್ತಾ ಇದೆಯೋ ಒಂದು ಗೊತ್ತಿಲ್ಲ. ಬಾಯ್ ಮುಚ್ಚೋ ಸಾಕು. ಅವನ್ನ ಬಾಯ್ ಮುಚ್ಚೋ ಯೋಗ್ಯತೆ ನಿನಗೆಲ್ಲಿದೆಯೋ? ನಿನ್ನ ಹಡ ತಪ್ಪಿಗೆ ನನಗಿನ್ನೂ ಏನೂ ಆಗಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೀನಿ. ಅಪ್ಪ, ಯಾಕಪ್ಪ ಏನೇನೋ ಮಾತಾಡ್ತಾ ಇದ್ಯಾ? ಇನ್ನೇನೋ ಮಾತಾಡ್ಬೇಕು? ಇಲ್ಲಿರೋ ಬಡಬಗರನ್ನೆಲ್ಲ ಹಾಳು ಮಾಡಿ ಅವರ ಸಮಾಧಿಗಳ ಮೇಲೆ ಮಾಡಿ ಮನೆ ಕಟ್ಕೊಂಡು ಮೆರೆದಾಡ್ಬೇಕನ್ನು ಆ ಜೆಪಿ ಮಗಳು ಇವನು ಸೇರ್ಕೊಂಡ್ಬಿಟ್ಟು ನಮ್ಮನ್ನೆಲ್ಲ ಎತ್ತಗಣಿ ಮಾಡಿಸ್ತಾರೆ ಅಂತ ಜನ ಮಾತಾಡ್ಕೋತಿದ್ದಾರೆ. ಛೇ ಛೇ, ಅವ್ರ ಮಾತೆಲ್ಲ ಕೇಳ್ಕೊಂಡು ಕೂಗಾಡ್ಬೇಡಪ್ಪ. ಅವ್ರ ಹತ್ರ ಇರೋ ಪಾಪಿ ಹಣಕ್ಕೆ ಕೈ ಚಾಚಿ ನಂಬಿರೋ ಜನಕ್ಕೆ ಮೋಸ ಮಾಡೋ ದ್ರೋಹಿ ಅಲ್ಲಪ್ಪ ನಮ್ಮ ಅಣ್ಣ. ನಮ್ಮ ಅಣ್ಣ ಅಂದ್ರೆ ಅಪರಂಜಿ. ಅಪರಂಜಿ ಗೊತ್ತಾ?
ನಮ್ಮ ಮನೆ ಕಡೆ ಕಾಲಿಡ್ಬೇಡ, ಹುಷಾರ್. ಶಿವು, ಈಗ ನಾನು ನಿಜವಾದ ಮನುಷ್ಯಳಾಗಿದ್ದೀನಿ. ಬಡವರ ಮನೆಗಳೆಲ್ಲ ಹಾಳು ಮಾಡಿ ಅಲ್ಲಿ ಕಾಂಪ್ಲೆಕ್ಸ್ ಕಟ್ಟಕ್ಕೆ ಹೊರಟಿರೋ ನೀವು ಮನುಷ್ಯರ? ಐ ಆಮ್ ಸಾರಿ ಶಿವು. ಇದರಿಂದ ಈ ಜನಕ್ಕೆ ಇಷ್ಟೊಂದು ತೊಂದರೆ ಆಗುತ್ತೆ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ. ಶಿವು, ಶಿವು, ನಿಮ್ ಸ್ನೇಹ ನನಗೆ ಬೇಕು. ನಿಮಗೋಸ್ಕರ ಆ ಪ್ರಾಜೆಕ್ಟ್ನ ಕ್ಯಾನ್ಸಲ್ ಮಾಡಿಸ್ತೀನಿ, ಸರಿ ತಾನೆ? ಓಕೆ ಶಿವು, ಈ ವಿಚಾರದಲ್ಲಿ ನೀವು ಒಪ್ಪಿಗೆ ಕೊಡದೆ ಒಂದ್ ಹೆಜ್ಜೆ ಮುಂದಿಡಕ್ಕೂ ನಾನು ಬಿಡೋದಿಲ್ಲ. ಆಯ್, ಮರ್ಯಾದೆಯಾಗಿ ದಾರಿ ಬಿಡು. ಆಯ್. ರೀ ಮಿಸ್ಟರ್, ಶಿವು, ಅವ್ರನ್ನೇನು ಮಾಡಬೇಡಿ, ಅವ್ರು ನನಗೆ ಗೊತ್ತಿರೋರು. ಈ ವ್ಯಕ್ತಿ ನಿನ್ ಗೊತ್ತಾ? ನಾನು ಅವ್ರನ್ನ ಲವ್ ಮಾಡ್ತಿದ್ದೀನಿ. ಲಾಂಗ್ ಸೈಟು ಮೇಲ್ಗೆ ಎಲ್ಲೋಗಿರ್ಬೋದು. ಅವಳು ಬಂದ ತಕ್ಷಣ ನಾ ಲವ್ ಮಾಡ್ತಿರೋ ವಿಷಯ ಹೇಳೇ ಬಿಡ್ತೀನಿ. ಅಯ್ಯೋ ಮಗನೇ, ಲವ್ ಕುಳ್ ನನ್ ಮಗನೇ, ನೀನೇನ್ ಮುದುಕಿನ್ ನೋಡ್ತೀಯೋ ಹುಡುಗಿನ್ ನೋಡ್ತೀಯೋ ಒಂದು ಗೊತ್ತಾಗ್ತಾನೆ ಇಲ್ವಲ್ಲೋ. ನೀನ್ ನಾಗನಾ? ಹೌದು ಕಣೋ, ಮುರಡಿ. ಅಯ್ಯೋ ಸುಂಡಿಲಿ ನನ್ನ ಮಗನೇ, ಯಾಕೋ ಹಂಗತ್ತೀಯ? ಅಯ್ಯೋ ಕಬೋದಿ ನನ್ನ ಮಗನೇ, ಈ ನನ್ನ ಮಗನ ಮುಸುಡಿಗೆ ಲವ್ ಬೇರೆ ಕೇಳು. ಏ ಬರೀ ಲವ್ ಮಾಡಲು ಅವಳ ಮದುವೆನೂ ಆಗ್ತೀನಿ. ಹಾಗಂತ ಅವಳ ಹತ್ರ ಹೇಳು, ಅವಳ ಎಡಗಾಲ್ನಲ್ಲಿ ಇರೋದನ್ನ ಬಲಗೈ ತಗೊಂಡು ಪಟ್ಟ ಪಟ್ಟ ಅಂತ ನೋವು ಇಳಿಯವರೆಗೂ ಹೊಡಿತಾಳೆ ಕಣ ಲವ್. ಯಾಕಂಗಂತೀಲೇ? ಧೃತರಾಷ್ಟ್ರ ಕುರುಡಾದ್ರೂ ಅವನ ಹೆಂಡತಿ 101 ಮಕ್ಳಾಗ್ಲಿದ್ದೀನ. ಲೋ, ಅವನ್ ಕುರುಡ ಮಾಡೋ ಕೆಲ್ಸ ಇಲ್ಲ, ಮಾಡ್ದ. ನೀನೇನೋ ಮಾಡ್ತೀಯಾ? ನಾನೇನ್ ಮಾಡ್ತೀನಿ ಅಂತ ಅವಳನ್ನೇ ಕೇಳೋಣ ಬಾ. ನಡಿ ಮತ್ತೆ ಹೋಗೋಣ. ಮೇಡಮ್, ಮೇಡಮ್, ಪ್ಲೀಸ್, ಮೇಡಮ್, ಏನ್ ಮಾಡ್ತಾ ಇದ್ದೀರಾ? ನೋಡಿ ಮೇಡಮ್, ಪ್ಲೀಸ್. ಇದರಿಂದ ಅಷ್ಟೊಂದು ಬಡ ಕುಟುಂಬಗಳು ಬೀದಿ ಪಾಲಾಗೋದು ನನಗಿಷ್ಟ ಇಲ್ಲ. ಬಟ್ ಮೇಡಮ್, ಈ ಪ್ರಾಜೆಕ್ಟ್ ನಾವು ಕೈ ಬಿಟ್ರೆ ನಮಗೆ ಕೋಟ್ಯಾಂತರ ರೂಪಾಯಿ ಲಾಸ್ ಆಗುತ್ತೆ. ಮೈ ಫುಟ್, ಐ ಡೋಂಟ್ ಕೇರ್. ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್ ಮೀ ಮೇಡಮ್? ನಿಮ್ ಫಾದರ್ ಈ ಪ್ರಾಜೆಕ್ಟ್ ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ದಾರೆ. ನೋಡಿ, ಯಾರು ಎಷ್ಟೇ ಆಸೆ ಪಟ್ರು ಈ ಪ್ರಾಜೆಕ್ಟ್ ನನಗೆ ಬೇಕಾಗಿಲ್ಲ. ದಿಸ್ ಇಸ್ ಮೈ ಆರ್ಡರ್. ಬಟ್ ಮೇಡಮ್, ಅದು ಶಟ್ ಅಪ್. ವೇರ್ ಇಸ್ ರಜನಿ? ಬಾಸ್, ಮೇಡಮ್ ಯಾಕೋ ತುಂಬಾ ಎಕ್ಸೈಟ್ ಆಗಿದ್ದಾರೆ. ಯಾಕೆ? ಅದೇ ಬಾಸ್, ಆ ಪ್ರಾಜೆಕ್ಟ್ ವಿಚಾರದಲ್ಲಿ. ಐ ಸಿ. ರಜನಿ, ಮೈ ಡಿಯರ್ ರಜನಿ. ಡ್ಯಾಡಿ, ಡ್ಯಾಡಿ. ಡೋಂಟ್ ಗೆಟ್ ಎಕ್ಸೈಟೆಡ್ ಮೈ ಚೈಲ್ಡ್, ಡೋಂಟ್ ಗೆಟ್ ಎಕ್ಸೈಟೆಡ್. ನಾನು ಬರುವಾಗ ಎಲ್ಲ ವಿಷಯ ತಿಳ್ಕೊಂಬಂದೆ. ತಿಳಿದು ನೀವು ಹೀಗೆ ಮಾಡಬಹುದಾ ಡ್ಯಾಡಿ? ಈ ಪ್ರಾಜೆಕ್ಟ್ ಇಂದ ಎಷ್ಟು ಬಡ ಕುಟುಂಬಗಳು ಬೀದಿ ಪಾಲಾಗುತ್ತೆ ಗೊತ್ತಾ? ನನಗೆ ಪ್ರಾಜೆಕ್ಟ್ ಬೇಡ ಅನ್ಸುತ್ತೆ ಡ್ಯಾಡಿ. ಡ್ಯಾಡಿ ಪ್ಲೀಸ್, ಐ ಹೇಟ್ ದಿಸ್ ಪ್ರಾಜೆಕ್ಟ್. ನನಗೆ ಇಷ್ಟ ಇಲ್ಲ ಡ್ಯಾಡಿ. ನಾನು ಯಾವತ್ತಾದ್ರೂ ನಿನ್ನ ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದೀನೇನಮ್ಮ? ನಿನಗೆ ಬೇಡ ಅಂದ್ಮೇಲೆ ನನಗೂ ಬೇಡ. ಮ್ಯಾನೇಜರ್ ಸರ್, ಕ್ಯಾನ್ಸಲ್ ದ ಪ್ರಾಜೆಕ್ಟ್. ಓಕೆ. ರಿಯಲಿ? ಯೆಸ್. ಓ ಸ್ವೀಟ್ ಡ್ಯಾಡಿ. ಮೇನಕ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋಕೆ ಬಂದಿದ್ದೀವಿ. ಏನದು? ಮೇನಕ, ನಮ್ಮಿಬ್ರಲ್ಲಿ ನಿನ್ ಯಾರು ಲವ್ ಮಾಡ್ತೀಯಾ ಅಂತ. ಅದನ್ನ ನಮ್ಮ ಅಪ್ಪನ್ ಕೇಳ್ಬೇಕು. ಏ, ನಿಮ್ಮ ಅಪ್ಪನ್ ಕಟ್ಕೊಂಡು ನಾವೇನ್ ಬಾಯ್ ಬಡ್ಕೊಳ್ಳನ್ವೇ? ಅದನ್ನೆಲ್ಲ ನಾ ಹೇಳಿದ್ದು. ಮತ್ತೆ ನಿಮ್ಮಿಬ್ರಲ್ಲಿ ನಾನ್ ಯಾರನ್ನ ಲವ್ ಮಾಡ್ಬೇಕು ಅಂತ ನಮ್ಮ ಅಪ್ಪನ್ ಕೇಳ್ಬೇಕು. ಅಷ್ಟೇ ತಾನೇ? ನಿಮ್ಮ ಅಪ್ಪನೇ ಕೇಳ್ಬಿಡ್ತೀವಿ. ಬರೋ ಹೋಗೋಣ. ನಿಂತ್ಕೊಳ್ಳಿ. ಯಾಕೆ? ನಮ್ಮ ಅಪ್ಪ ಮಹಾ ಮುಂಗೋಪಿ. ಮುಂಗೋಪಿ ಆದ್ರೇನು ನಮ್ಮ ಎದುರುಗಡೆ ಬಾಲ ಮುದ್ರಕೊಂತಾನೆ ಗೊತ್ತಾ? ಆಹಾ, ಒಂದ್ಸಾರಿ ನಮ್ಮೂರ್ ಜಾತ್ರೆಯಲ್ಲಿ ಪಕ್ಕದೂರ್ ಹುಡುಗರು ನನ್ನನ್ನ ಕೆಣ್ಕೋಕ್ ಬಂದಿದ್ರು. ಆವಾಗ ನಮ್ಮಪ್ಪ ಏನ್ ಮಾಡಿದ್ರು ಗೊತ್ತಾ? ಏನ್ ಮಾಡ್ದ ನಿಮ್ಮಪ್ಪ ಬೆಪ್ಪ? ಅವ್ರನ್ನೆಲ್ಲ ಹಿಡ್ಕೊಂಡು ಚೆಚ್ಚಿ ಮೂಗ್ನಲ್ಲಿ ಬಾಯಿನಲ್ಲಿ ರಕ್ತ ಬರೋ ಹಾಗೆ ಹೊಡೆದಿದ್ರು.
ತಣಿಸಿ ಮಧುವಂತೆ ಮೈ ಮರೆಸಿ ನನ್ನಾಸೆ ಪೂರೈಸು ಬಾರೆ ಪನ್ನೀರ ಧಾರೆ. ಜೋಪಾನ ಜೋಪಾನ ನಿನಗೆಂದೇ ಈ ಯೌವನ. ಸಾಕೇನು ಸಾಕೇನು ಬರಿ ಮಾತಿನ ಸ್ಪಂದನ. ಆರಂಭದೆ ಆಸೆ ಏಕೆ ಪ್ರಾರಂಭದೆ ಸೋತರೆ. ನಾನಿನ್ನವನು ಚಿಂತೆಯೇಕೆ ತಾ ಪ್ರೇಮದ ಕಾಣಿಕೆ. ಹಾರುತ್ತಿರುವ ಹಕ್ಕಿ ಜೋಡಿ ಗೂಡಿನಲ್ಲಿ ಸೇರಲಿ. ಮನಗಳೆರಡು ಕೂಡಿದಾಗ ಪ್ರಣಯ ನೌಕೆ ಸಾಗಲಿ. ಸನಿಹದಲ್ಲಿ ಮನದ ರಸಿ ನಿಂತಿಗ ಸಮಯ ಉಕ್ಕಿದೆ ಹರಯ ಆಮೋದ ಆನಂದ ತೋರೆ ಚೈತನ್ಯ ಧಾರೆ. ಜೋಪಾನ ಜೋಪಾನ ನಿನಗೆಂದೇ ಈ ಯೌವನ. ಸಾಕೇನು ಸಾಕೇನು ಬರಿ ಮಾತಿನ ಸ್ಪಂದನ. ಧೀ ತನನನನ ಧೀ ತನನನನ ಧೀ ತನನನನ ತನದಿರನ ಧಿರಿರಿ ತನನನನ ಧೀ ತನನನನ ಧೀ ತನನನನ ತನದಿರನ. ತಂಗಾಳಿಯು ಸೋಕಿದಾಗ ಹೂವಂತೆ ನೀ ತಾಕಿದೆ. ರೋಮಾಂಚನ ಆಗದೇನು ಮಂಚವೇ ಇಲ್ಲಿದೆ. ತಂಪು ತರುವ ಸಂಜೆಯಲ್ಲಿ ಕಾಡಲೇಕೆ ನನ್ನನು. ಸರಸಿ ನಿನ್ನ ಸೊಗಸು ಕಂಡ ಎದೆಯ ತುಂಬಿ ಚೆಲ್ಲುವ ಬಯಕೆಗಳ ಬಣ್ಣಿಸದೆ ಒಲವಿನ ಹಾಡು ಶ್ರುತಿಗೆ ನೀ ಸೇರು. ಆಹ್ಲಾದ ಆನಂದ ತನ್ನ ಸಂಗೀತದಂತೆ. ಸಂತೋಷ ಸಂತೋಷ ನನ್ನಲ್ಲಿ ಮನೆ ಮಾಡಿದೆ. ಉಲ್ಲಾಸ ಉಲ್ಲಾಸ ಇಂದೇಕು ಮೈ ತುಂಬಿದೆ. ಸುಧೆ ನೀಡಿ ಮನ ತಣಿಸಿ ಮಧುವಂತೆ ಮೈ ಮರೆಸಿ ನನ್ನಾಸೆ ಪೂರೈಸು ಬಾರೆ ಪನ್ನೀರ ಧಾರೆ. ಜೋಪಾನ ಜೋಪಾನ ನಿನಗೆಂದೇ ಈ ಯೌವನ. ನೀನಿಂದು ನೀಡೊಂದು ಬಿಸಿಯಾದ ಸಿಹಿ ಚುಂಬನ. ಏನೇ ಅದು? ನಿನ್ನಷ್ಟಕ್ಕೆ ನೀನೇನಾಗ್ತಾ ಇದೀಯಾ? ಏನು ಇಲ್ಲಮ್ಮ. ಬರ್ತಾ ಬರ್ತಾ ನಿಂದು ವಿಚಿತ್ರ ಆಗೋಯ್ತು. ನಿದ್ದೆನಲ್ಲೂ ರವಿ ಇಂದ್ರ ಚಂದ್ರ ಅಂತ ಕನ್ವರ್ಸ್ಕೊಂತಾ ಇರ್ತೀಯ? ಅದಮ್ಮ ಅದು ಅದೇನು ಅಂತ ನನಗೆ ಗೊತ್ತಾಗ್ತಾ ಇಲ್ಲಮ್ಮ. ನಿಜನಮ್ಮ? ನಿಜ ಹೇಳ್ಬೇಕಾಗಿರೋಳು ನೀನು. ಹೇಳು, ನಿನ್ ಕನವರಿಕೆಗೆ ಕಾರಣ ಏನು? ಅದೇನು ಅಂತ ನನಗೆ ಗೊತ್ತೇ ಇಲ್ಲಮ್ಮ. ನೋಡು ಲತಾ, ಜೀವನ ಅನ್ನೋ ನಾಟಕದಲ್ಲಿ ನಾನು ಬಹಳಷ್ಟು ಅನುಭವಿಸಿರೋಳು. ನಿನ್ನಾಟ ನನ್ನ ಹತ್ರ ನಡೆಯೋದಿಲ್ಲ. ಹೇಳು, ಹೇಳೆ. ಅದು ಅದು ನಮ್ಮ ಕಾಲೇಜಲ್ಲಿ ಒಬ್ರು ರವಿ ಅಂತಿದಾರಮ್ಮ. ಓ, ಮಗಳು ಮನೆಯಲ್ಲೇ ಬೆಳೀತಿದ್ದಾಳೆ ಅಂದ್ಕೊಂಡಿದ್ದೆ. ಆದ್ರೆ ನೀನು ಬೇರೆಯವರ ಹೃದಯದಲ್ಲಿ ಬೆಳೀತಾ ಇದೀಯಮ್ಮ. ಹಾಗಲ್ಲಮ್ಮ.
ಅವರು ತುಂಬಾ ಒಳ್ಳೆಯವರಲ್ಲ? ಹೌದಮ್ಮ. ನಿನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದಾರಲ್ಲ? ಡೆಫಿನೆಟ್ಲಿ ಮಾ. ಮದುವೆ ಅಂತ ಆದ್ರೆ ನಿನ್ನನ್ನೇ ಆಗ್ತೀನಿ ಅಂತಾರಲ್ಲ? ನಿನ್ನನ್ನು ನೋಡ್ದೆ ಒಂದು ಕ್ಷಣನೂ ಇರೋಕ್ಕಾಗಲ್ಲ ಅಂತಾರಲ್ಲ? ರಿಯಲಿ ಮಾ? ನಿನಗೂ ಅಷ್ಟೇ ಅಲ್ಲ? ಹೆಣ್ಣಿನ ಬಾಳಿನಲ್ಲಿ ಪ್ರೀತಿ, ಪ್ರೇಮ, ಮದುವೆ ಅನ್ನೋದು ನೀನ್ ಅನ್ಕೊಂಡಿರೋಷ್ಟು ಸುಲಭ ಅಲ್ವೇ? ಯವ್ವನ ಅನ್ನೋದು ಹೆಣ್ಣಿನ ಪಾಲಿಗೆ ಅಗ್ನಿ ಪರೀಕ್ಷೆ ಇದ್ದ ಹಾಗೆ. ಆ ಸಮಯದಲ್ಲಿ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಂಡ್ರೆ ಮಾತ್ರ ಅವಳು ಪಾವನಿ ಅನ್ನಿಸ್ಕೊಳ್ತಾಳೆ. ಇಲ್ಲಾಂದ್ರೆ ಜೀವನವಿಡೀ ಕೊರಗಿ ಕೊರಗಿ ನರಳಬೇಕಾಗುತ್ತೆ. ಅದಕ್ಕೆ ನಾನೇ ಸಾಕ್ಷಿ. ಇಲ್ಲಮ್ಮ, ನಾನಂತ ತಪ್ಪೇನು ಮಾಡಿಲ್ಲಮ್ಮ. ಆ ನಂಬಿಕೆ ನನಗಿದೆಮ್ಮ. ಆದ್ರೆ ನಿನ್ನೆಚ್ಚರಿಗೆ ನಿನಗಿರ್ಲಿಮ್ಮ. ಕಾಂಬಿನೇಷನ್ ಇಲ್ದೆ ಹ್ಯಾಕ್ ಕಿಕ್ ಬರಲ್ವೋ, ಕಾರಣ ಇಲ್ದೆ ಕನಿಕರಾನೂ ಬರೋದಿಲ್ಲ. ಅಂಡರ್ಸ್ಟ್ಯಾಂಡ್? ಸಾರಿ ಬಾಸ್, ಮೇಡಮ್ ಯಾವುದೇ ಕಾರಣಕ್ಕೂ ಆ ಕಡೆ ಹೋಗಲೇಬಾರ್ದು ಅಂತ ಸ್ಟ್ರಿಕ್ಟ್ ಆರ್ಡರ್ ಮಾಡಿದ್ರಿಂದ ನಾನು ಕ್ಲೂ ಕಂಡಿಡಕ್ಕಾಗಲಿಲ್ಲ ಸರ್. ಮಗಳ ಮಾತಿಗೆ ಮನ್ನಣೆ ಕೊಟ್ಟು ಮನೆ ಹಾಳು ಮಾಡ್ಕೊಳಕ್ಕೆ ನಾನ್ ತಯಾರಿಲ್ಲ. ಮೊದ್ಲು ಅಲ್ಲಿ ವಾಸ ಮಾಡೋ ಒಂದೊಂದು ನಾಯಿಗಳ ಬಾಯಿಗೂ ಒಂದೊಂದು ಬಿಸ್ಕತ್ ಹಾಕು. ಅಲ್ಲಿಗೂ ಬಾಯ್ ಬಿಡ್ಲಿಲ್ಲ, ಒಳ್ಳೆ ಟ್ರೀಟ್ಮೆಂಟ್ ಕೊಡು. ಆಗ ವೆಕೇಟು ಆಗತ್ತೆ, ಕನ್ಸ್ಟ್ರಕ್ಷನ್ ಮುಗಿಯತ್ತೆ. ಆಯ್ತು ಸರ್. ಸರ್, ನಾನು ಈಗಲೇ ಹೋಗಿ ಕ್ವಿಕ್ ಆಕ್ಷನ್ ತಗೋತೀನಿ. ಕ್ಯಾರಿ ಆನ್. ಓಕೆ ಸರ್. ಹೀರೋ ವಿಲ್ಲನ್ನು ಡಿಶುಮ್ ಫೈಟಿಂಗು ಓ ಶಿವಣ್ಣನ, ನಾನ್ ನಿಮ್ಮನ್ನೇ ಹುಡುಕ್ತಿದ್ದೆ ಗುರು. ಅದೇನ್ ಹೇಳು. ಏನಿಲ್ಲ, ನಿನ್ ತಮ್ಮ ಅದ್ಯಾವ್ದೋ ಅನಾಥಾಶ್ರಮ ಹುಡುಗಿ ಜೊತೆ ಓಡಾಡ್ತಿದ್ದ ಗುರು. ಗುರು, ಈ ಕುಳ್ಳನ್ ಮಗನ್ ಮಾತು ನಂಬೇಡ ಗುರು. ಸುಳ್ಳು ಹೇಳ್ತಿದ್ಯೇನೋ? ನಮ್ ತಾಯ್ರಾಣೆ ಗುರು. ರವಿ, ಸ್ವಲ್ಪ ನಿಂತ್ಕೋ. ಯಾಕಣ್ಣ? ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಏನಣ್ಣ ಅಂತದ್ದು? ಯಾಕಣ್ಣ ಸುಮ್ಮನಿದ್ಯಾ? ಹೇಳಣ್ಣ. ಹೇಗೆ ಹೇಳಬೇಕು ಅಂತ ಯೋಚಿಸ್ತಿದ್ದೀನಿ. ಯೋಚನೆ ಮಾಡುವಂತದ್ದು ಏನಿದೆ ಹೇಳಣ್ಣ. ನೀನು ಕಾಲೇಜಿಗೆ ಹೋಗ್ತಿರೋದು ಯಾತಕ್ಕೋಸ್ಕರ? ಛೇ, ಏನಣ್ಣ ನೀನು? ಆಫ್ಟರ್ ಆಲ್ ಅಷ್ಟು ಗೊತ್ತಿಲ್ವಾ ನಿಂಗೆ? ನೀನು ವಿದ್ಯಾವಂತನಾಗಿ ಸಮಾಜದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿ ಆಗ್ಬೇಕು ಅಂತ. ಕ್ವಶನ್ ಆನ್ಸರ್ ಎರಡು ನಿನಗೆ ಗೊತ್ತಿರ್ಬೇಕಾದ್ರೆ ಮಧ್ಯದಲ್ಲಿ ನಾಯಕಣ್ಣ. ಲೇಟ್ ಆಗಿದೆ, ಬರ್ತೀನಿ. ರವಿ, ಯಾಕಣ್ಣ ಟೈಮ್ ವೇಸ್ಟ್ ಮಾಡ್ತಾ ಇದ್ಯಾ? ಅಲ್ಲ, ಅದೇನ್ ಹೇಳ್ಬೇಕು ಅಂತಿದ್ಯಾ ಹೇಳ್ಬಿಡಣ್ಣ. ಈಗ ನೀನ್ ಮಾಡ್ತಿರೋ ಕೆಲಸ ನಮ್ ಮನೆ ಗೌರವನೇ ಮಣ್ಪಾಲ್ ಮಾಡೋಂಥದ್ದು. ಅಂತದ್ ಏನ್ ಮಾಡಿದ್ದೀನಣ್ಣ? ನಿನ್ನ ಜವಾಬ್ದಾರಿನೆಲ್ಲ ಮರ್ತು ಒಂದು ಹುಡುಗಿ ಸಹವಾಸದಲ್ಲಿ ಓಡಾಡ್ತಿರೋದು. ಓ ಅದಾ? ಆ ವಿಚಾರನ ನಿಮ್ಮಿಬ್ರಿಗೂ ಹೇಗಪ್ಪ ತಿಳಿಸೋದು ಅಂತ ನಾನು ಒದ್ದಾಡ್ತಾ ಇದ್ದೆ. ಸದ್ಯ ನೀನಾಗೆ ವಿಷಯ ತಿಳ್ಕೊಂಡು ನನ್ನ ಕಷ್ಟ ತಪ್ಪಿಸಿದ್ದಕ್ಕೆ ಥ್ಯಾಂಕ್ಸ್ ಮೈ ಡಿಯರ್ ಬ್ರದರ್. ರವಿ, ಇದು ನಿನ್ನ ಭವಿಷ್ಯತ್ತಿನ ಪ್ರಶ್ನೆ, ಮನೆತನದ ಮರ್ಯಾದೆ ಪ್ರಶ್ನೆ. ಇದರಲ್ಲಿ ಹುಡುಗಾಟ ಆಡಬೇಡ. ನಿಜವಾಗ್ಲೂ ಇಲ್ಲಣ್ಣ. ಹೇಗಾದ್ರೂ ಮಾಡಿ ಅಪ್ಪನಿಗೆ ಈ ವಿಷಯ ತಿಳಿಸಿ ನಮ್ಮ ಲವ್ನ ಸಕ್ಸಸ್ ಆಗೋಗಿ ಮಾಡೋಣ ಪ್ಲೀಸ್. ನಿನ್ನ ಆಸೆ ಖಂಡಿತ ನೆರವೇರುವಂತದ್ದಲ್ಲ ಅಣ್ಣ. ಹೌದು, ನಮ್ಮ ಯೋಗ್ಯತೆಗೆ ಆ ಹುಡುಗಿ ತಕ್ಕವಳಲ್ಲ. ಹಾಗೇನಿಲ್ಲಣ್ಣ, ಅವಳು ಕೂಡ ನನ್ನ ಹಾಗೆ ವಿದ್ಯಾವಂತಲು, ಬುದ್ಧಿವಂತಲು, ಸಂಸ್ಕಾರ ಇರೋಳು. ಅಷ್ಟು ಮಾತ್ರಕ್ಕೆ ಅವಳು ಈ ಮನೆಗೆ ಯೋಗ್ಯಳಾಗೋದಿಲ್ಲ. ಏನ್ ಹೇಳ್ತಾ ಇದ್ದೀಯಣ್ಣ ನೀನು? ಅಪ್ಪ ಅಮ್ಮನ ಆಜ್ಞೆ ಇಲ್ಲದೆ, ಶಿಸ್ತು ಸಂಪ್ರದಾಯಗಳ ಅಂಕೆ ಇಲ್ಲದೆ ಅನಾಥಾಶ್ರಮದಲ್ಲಿ ಬೆಳೀತಿರೋ ಒಂದು ಭಿಕಾರಿ ಹೆಣ್ಣವಳು. ಅಂಥವಳನ್ನ ಈ ಮನೆ ಸೊಸೆಯಾಗಿ ತರೋದಿಕ್ಕೆ ನಾನ್ ಖಂಡಿತ ಒಪ್ಪೋದಿಲ್ಲ. ಓಹೋ, ನಿನ್ನ ದೃಷ್ಟಿಲಿ ಈ ಮನೆಗೆ ಸೊಸೆಯಾಗಿ ಬರೋಳು ಅಂಕೆ ಆಜ್ಞೆ ಇಲ್ಲದೆ ಇದ್ರು ಹಣವಂತಳಾಗಿರ್ಬೇಕು, ಶಿಸ್ತು ಸಂಪ್ರದಾಯ ಇಲ್ಲದೆ ಇದ್ರು ಶ್ರೀಮಂತಳಾಗಿರ್ಬೇಕು, ಮನೆತನ ಸರಿ ಇಲ್ಲದೆ ಇದ್ರು ಮರ್ಯಾದೆ ಗೊತ್ತಿಲ್ಲದೆ ಇದ್ರು ಸದಾ ನನ್ನ ಬೆನ್ನ ಹಿಂದೆ ಸುತ್ತಾ ಇರಬೇಕು.
ಅಲ್ವೇನಣ್ಣ? ರವಿ, ಇವತ್ ನಿನ್ ನಾಲ್ಗೆ ಬಹಳ ಉದ್ವಾಗ್ತಿದೆ. ಏನ್ ಮಾಡ್ಲಣ್ಣ, ನಾನು ನಿನ್ನ ಹಾಗೆ ಬಲೆ ಬೀಸೋಣ ಅಂತಂದ್ರೆ ನನ್ನ ಕಣ್ಣಿಗೆ ಯಾವ ಕೋಟ್ಯಾಧೀಶರದ ಮಗಳು ಬೀಳಲಿಲ್ಲ. ರವಿ, ಶಿವು, ನಿನಗೇನು ಅರ್ಹತೆ ಇದೆ ಅಂತ ಅವನು ಹೊಡಿತಿದೀಯ? ವಿದ್ಯೆ ಬುದ್ಧಿ ಜ್ಞಾನ ಇಲ್ಲದ ಅವಿವೇಕಿ ನೀನು. ಶಿಸ್ತು ಸಂಯಮ ಸಂಸ್ಕಾರಗಳಾದ ಅಯೋಗ್ಯ ನೀನು. ಅವನು ಹೊಡೆಯೋದಕ್ಕೆ ನಿನಗೇನು ಹಕ್ಕಿದೆ? ಅಪ್ಪ, ಇದೇನ್ ಮಾತಾಡ್ತಾ ಇದ್ರಪ್ಪ ನೀವು? ರವಿ, ಈ ವಿಚಾರದಲ್ಲಿ ನೀನು ಮಧ್ಯೆ ಬರಬೇಡ. ವಿದ್ಯಾವಂತ ತಮ್ಮನ ಮೇಲೆ ಕೈ ಮಾಡೋ ಇಂಥವನಿಗೆ ಜನ್ಮ ಕೊಟ್ಟನಲ್ಲ ಅಂತ ನನಗೆ ನಾಚಿಕೆ ಆಗ್ತಿದೆ ಕಣೋ. ನಿನ್ನ ಮುಖ ನೋಡೋ ಇಚ್ಛೆ ನನಗಿಲ್ಲ. ಛೀ! ಅಣ್ಣ ಅಣ್ಣ ಪ್ಲೀಸ್, ಅಣ್ಣ ಅಣ್ಣ ಪ್ಲೀಸ್, ಅಣ್ಣ ಅಣ್ಣ. ಇದು ಬಹಳ ಚೆನ್ನಾಗಿ ಕೂಡಿ ಬರುತ್ತೆ. ಏನೆಯ ಏನ್ ಶಾಸ್ತ್ರ ಕೇಳ್ತಾ ಇದೀಯಾ? ಶಾಸ್ತ್ರ ಕೇಳ್ತಿರ್ಲಿಲ್ವೋ, ಸಾಲಾವಳಿ ಕೇಳ್ತಿದ್ದೆ. ಯಾರದ್ದು? ನಂದು ಮೇನ್ಕೆದು. ಹೆಂಗೈತೆ? ಸೂಪರ್ ಆಗಿದೆಯೋ? ಅಲ್ಲೇ ಮತ್ತಿನ್ಯಾಕಪ್ಪ ತಡ? ಹೋಗಿ ಲಟಕ್ ಅಂತ ತಾಳಿ ಕಟ್ಬಿಟ್ಟು ಪಟಕ್ ಅಂತ ಸಂಸಾರ ಉಡ್ಬಿಡು. ಶೆಟ್ಟಿ, ಅವಳ ಬಗ್ಗೆ ಪೈಪೋಟಿ ಮಾಡ್ತಿದ್ ನೀನು ಇಷ್ಟು ಸಲೀಸಾಗಿ ಹೇಳ್ತಿದ್ಯಲ್ಲ, ಏನ್ ಸಮಾಚಾರ? ಏನೆಯ ಇಷ್ಟೆಲ್ಲ ಹಚ್ಕೊಂಡ್ಬಿಟ್ಟಿದ್ಯಾ? ಇಷ್ಟು ಮಾಡಿದ್ಮೇಲೆ ಸ್ನೇಹ ನಂಗೆ ಏನಯ್ಯ ಪ್ರಯೋಜನ? ಲೋ ಶೆಟ್ಟಿ, ನಾನ್ ನಿನ್ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ಕಣೋ. ನಿಜವಾದ ಸ್ನೇಹಿತ ಅಂದ್ರೆ ನೀನೇ ಕಣೋ. ನೀ ನನ್ ತಬ್ಕೊಂಡ್ರೆ ಏನಪ್ಪ ಪ್ರಯೋಜನ? ಹೋಗಿ ಮೇನ್ಕೇನ ಲಗ್ನ ಆಗ್ಬಿಟ್ಟು ತಬ್ಕೋ, ನಿಂಗೆ ಅರ್ಥವಾಗತ್ತೆ. ಅಂದ್ರೆ ಅಂದ್ರೆ ಅವಳು ಮದುವೆ ಆದ ಗಂಡ ಮದುವೆ ಆದ 3 ತಿಂಗಳಿಗೆ ನೆಗೆ ಬಿದ್ದು ನಲ್ಲಿಕಾಯಿ ಆಗ್ತಾನಂತೆ. ಅಲ್ಲೇ ಎಲ್ಲೋಗ್ಬಿಟ್ಟ? ಲಗ್ನ ಆಗಕ್ ಮೊದ್ಲೇ ಲಟಕ್ ಅಂತ ಶಿವನ್ ಪದ ಸೇರ್ಬಿಟ್ಟ. ನೀವೆಲ್ಲ ಮರ್ಯಾದೆಯಾಗಿ ಜಾಗ ಖಾಲಿ ಮಾಡಲ್ಲ ಅಂತ ಕಾಣುತ್ತೆ ಅಲ್ಲ? ಅದೇನ್ ಮಾಡ್ಕೋತೀರಾ ಮಾಡ್ಕೋ ಹೋಗ್ರಿ. ನಾವು ಈ ಜಾಗ ಖಾಲಿ ಮಾಡಲ್ಲ. ಯಾಕೆ ಖಾಲಿ ಮಾಡಲ್ಲ? ಈ ಜಾಗ ನಮ್ದು. ಹಾಗಂತ ನಿಮಗೆ ಹೇಳಿದ್ಯಾರು? ನಮ್ ಶಿವು. ದನಿಯಂಡ ಕೂಡಿದ್ದಾರೆ ದಣಿವೆಲ್ಲ ಮರೆತೈತೆ ಒಣಮ್ಮದಲ್ಲ ಕೇಳಿ ರಣ್ಣ. ಎಂಡ ಕಂಡದ ರುಚಿ ಉಂಡೋರ್ಗೆ ಗೊತ್ತು, ಭೂಮಂಡಲದ ಜನರಿಗೆಲ್ಲ. ಇದ್ಯಾರಪ್ಪ ಶಿಶು ಶೈನ ಆಗ್ಬಿಟ್ಟಿದ್ದಾರೆ? ಓ ಶಿವಣ್ಣ, ಏನ ನೀನಾ ಗುರು? ನಾನು ಯಾರು ಅನ್ಕೊಂಡಿದ್ದೆ. ಏನ್ ಗುರು ಲಟಕ್ ಪಟಕ್ ಅಂತ ಏನು ಯೋಚನೆ ಮಾಡ್ತಾ ಇದೀಯಾ? ಯಾಕಪ್ಪ ಹಿಂಗ್ ಗುರಾಯಿಸ್ಕತ್ಯಾ? ಈ ಶೆಟ್ಟಿ ಕುಡಿದ್ಬಿಟ್ಟಿದ್ದಾನೆ ಅಂತ ತಾನೆ? ಹೌದು, ನಿಜ. ಕುಡಿದ್ರೆ ಏನ್ ತಪ್ಪು? ತಪ್ಪೋ ಒಪ್ಪೋ ಹೋಗ. ಹೋಗ್ತೀನಿ ಆದ್ರೆ ಹೋಗ್ ಮೊದಲು ಒಂದು ವಿಷಯ ಹೇಳ್ತೀನಿ. ಚಿಂತೆ ಅನ್ನೋದು ನೊಣ ಇದ್ದಂಗೆ, ಮುಂದೆ ನಾವು ಎಷ್ಟು ಓಡಿಸಿದ್ರು ಬರ್ತಾನೆ ಇರುತ್ತೆ. ಅದಕ್ಕೆ ಸರಾಯ್ಬೇಕು. ಒಂಟಿ ಹಾಕಿ ಕೂತ್ಕೊಂಡು ಲಟಕ್ ಅಂತ ಹಾಕೊಂಡ್ಬಿಟ್ರೆ ಪಟಕ್ ಅಂತ ಚಿಂತೆ ಹೊಂಟೋಗ್ಬಿಡ್ತದೆ. ಶಿವಣ್ಣ ನನ್ನೋಡು ಹೆಂಗಿದ್ದೀನಲ್ಲ? ತಪ್ಪೇನಿಲ್ಲ, ಕುಡಿಯೋದ್ರಿಂದ ತಪ್ಪೇನಿಲ್ಲ. ಚಿಂತೆ ಮರಿಬೇಕಾದ್ರೆ ಕುಡಿಲೇಬೇಕು. ಅಪ್ಪ, ನೀನ್ ಬಹಳ ತಪ್ಪು ಮಾಡ್ದೆ. ನೀನು ಅಣ್ಣನ ಬಗ್ಗೆ ಅಷ್ಟು ಕಠಿಣವಾಗಿ ಮಾತಾಡಬಾರ್ದಾಗಿತ್ತು. ಅವನ ಮೇಲೆ ಕೈ ಎತ್ತಬಾರ್ದಾಗಿತ್ತು ನೀನು. ಅವನು ಮತ್ ಮಾತಾಡ್ಬೇಡ ನೀನು. ಅವನು ಯಾರು? ನಮ್ಮ ಅಣ್ಣ ತಮ್ಮದ್ರ ಮಧ್ಯ ಬೇಕಾದಷ್ಟಿರುತ್ತೆ. ತಮ್ಮ ತಪ್ಪು ಮಾಡಿದಾಗ ಅಣ್ಣ ಕೈ ಮಾಡ್ತಾನೆ, ಆದ್ರೆ ನೀನ್ ಕೈ ಮಾಡಬಾರ್ದಾಗಿತ್ತು. ನಿನ್ ಮೇಲೆ ಯಾರೇ ಕೈ ಮಾಡಿದ್ರು ನನ್ನಿಂದ ಸಹಿಸ್ಕೊಳಕ್ ಆಗಲ್ವೋ? ಗೊತ್ತಾಗ್ತಾ ಇದೆ. ಮಧ್ಯಾಹ್ನದಿಂದ ಅವನಿಗೋಸ್ಕರ ಕಾಯ್ತಾ ಇಲ್ಲಿ ನಿಂತವನು ಇನ್ನೂ ಜಾಗ ಬದಲಾಯಿಸಿಲ್ಲ. ಯಾಕೆ ಹೇಳು? ಅವನಿನ್ನೂ ಮನೆಗೆ ಬಂದಿಲ್ವಲ್ಲ ಅನ್ನೋ ಸಂಟ ನಿನ್ ಕೇಳಿ ತಡ್ಕೊಳಕ್ ಆಗ್ತಾ ಇಲ್ಲ. ಯಾಕಪ್ಪ? ಯಾಕೆ ಹೇಳು? ನಾನೇ ಹೋಗಿ ಕರ್ಕೊಂಬರ್ತೀನಿ. ಬೇಡಪ್ಪ,
ಅಣ್ಣ ಎಲ್ಲಿದ್ರು ನಾನು ಕರ್ಕೊಂಡು ಬರ್ತೀನಿ. ನಡಿ, ನೀನು ಊಟ ಮಾಡಿ ಅಣ್ಣ ನಾನು ಕರ್ಕೊಂಡ್ ಬರ್ತೀನಪ್ಪ. ನಡಿ. ಕುಡಿಯುವುದೇ ನೀನು ಕುಡಿಯುವುದೇ, ಕುಡಿಯುವುದೇ ನೀನು ಕುಡಿಯುವುದೇ, ಹೇಗೋ ಇದ್ದ ನೀನು ಹೀಗೆ ಜಾರುವುದೇ, ಹೊಡೆದರು ನೀನು ಬಡಿದರು ನೀನು ಸೋದರ ನನ್ನವ ತಾನೇ, ನಡಿ ನಡಿ ಮನೆಗೆ ನಡಿ ನಡಿ, ನಡಿ ನಡಿ ಮನೆಗೆ ನಡಿ ನಡಿ. ಮಾತಿಗೆ ಮಾತು ಮಸೆದಾಗ ಬಿಸಿಯೇರುವುದುಂಟು, ರೋಷವು ಮನಸ ಬೆರೆಯೇ ಬೇಸರವಾಗುವುದುಂಟು. ಮಾತಿಗೆ ಮಾತು ಮಸೆದಾಗ ಬಿಸಿಯೇರುವುದುಂಟು, ರೋಷವು ಮನಸ ಬೆರೆಯೇ ಬೇಸರವಾಗುವುದುಂಟು. ಏತಕ್ಕೆ ತಳ್ಳುವೆ ಕೋಪದಲ್ಲಿ, ಇದೆಲ್ಲ ಸಹಜವು ಸಂಸಾರದಲ್ಲಿ. ಸಂಸಾರದ ವಿಷಯ ನಂಗೆ ಹೇಳ್ಕೊಡ್ತೀಯಣ್ಣ, ಹೋಗ ನಾ ಬರಲ್ಲ. ಹೊಡೆದರು ನೀನು ಬಡಿದರು ನೀನು ಸೋದರ ನನ್ನವ ತಾನೇ, ನಡಿ ನಡಿ ಮನೆಗೆ ನಡಿ ನಡಿ, ನಡಿ ನಡಿ ಮನೆಗೆ ನಡಿ ನಡಿ. ಹಾಲನ್ನು ಕುಡಿದ ಸೋದರನೇ ನೀ ವಿಷ ಕುಡಿಯುವೆಯ, ತುತ್ತನು ಹಾಕಿದ ನನ್ನವ ನೀನೆ ಮತ್ತಲಿ ತೊದಲುವೆಯ. ಕಹಿಯನ್ನು ಎಂದು ಮರೆಯಲೇಬೇಕು, ಸಿಹಿಯನ್ನು ನೆನೆಯುತ್ತ ನಗುತ್ತಿರಬೇಕು. ನಾನ್ ನಗಲ್ಲ, ನಾನ್ ಬರಲ್ಲ, ನಾ ಬರಲ್ಲ ಅಂದ್ರೆ ಬರಲ್ಲ, ಹೋಗ. ಹೊಡೆದರು ನೀನು ಬಡಿದರು ನೀನು ಸೋದರ ನನ್ನವ ತಾನೇ, ನಡಿ ನಡಿ ಮನೆಗೆ ನಡಿ ನಡಿ, ನಡಿ ನಡಿ ಮನೆಗೆ ನಡಿ ನಡಿ, ನಡಿ ನಡಿ ಮನೆಗೆ ನಡಿ ನಡಿ, ನಡಿ ನಡಿ ಮನೆಗೆ ನಡಿ ನಡಿ. Ugh.
ಭಾನು ಸೋಮ ಮಂಗಳ ಬುಧ ಗುರು ಶುಕ್ರ ಶನಿ. ಮಾಟ ಮಾಡೋದು ಬೇರೆ ಕಲ್ತಿದ್ಯಾ? ಮೆಣಕೆನೆಲ್ಲಿ ಬಚ್ಚಿಟ್ಟಿದ್ಯಾ? ಲವ್, ನಾನು ಅದನ್ನ ಲೆಕ್ಕ ಹಾಕ್ತಿದ್ದೀನಿ ಕಣೋ. ಹೋದ ಭಾನುವಾರದಿಂದ ಮೇನಕ ನಮ್ ಶಿಫ್ಟ್ಗೆ ಬಂದಿಲ್ವಲ್ಲ ಅಂತ ಲೆಕ್ಕ ಹಾಕ್ತಿದ್ದೀನಿ ಕಣೋ. ಎಲ್ ಬಚ್ಚಿಟ್ಟಿದ್ಯಾ ಅಂತ ಹೇಳಿದೆ ಹೋದ್ರೆ ನಿನ್ನ ಮೂಳೆಗಳನ್ನ ಲಟಕ್ ಪಟಕ್ ಅಂತ ಮುರಿದು ಬಿಡ್ತೀನಿ. ಲವ್ ಶೆಟ್ಟಿ, ಆಗಲ್ಲ ಕಣೋ. ಒಂದು ವಾರದಿಂದ ನಾವಿಲ್ಲಿ ಹೆಣ ಕಾದಂಗ್ ಕಾಯ್ತಿದ್ಯಾ, ಹೌದು ತಾನೇ? ಹೌದು. ಅದಕ್ಕೆ ನಾನೇನ್ ಹೇಳ್ತೀನಿ ಅಂದ್ರೆ, ಲವ್ ಯಾಕೋ ಸುಮ್ನೆ ಹೊಡಿತ್ಯಾ ನನಗೆ? ಯಾಕೆ ಹೊಡಿತೀನಿ ಅಂದ್ರೆ ಸೂಪರ್ ಫಾಸ್ಟ್ ಆಗಿ ಲಟಕ್ ಅಂತ ಬರ್ತಿದ್ ಕೋಪಕ್ಕೆ ಪಟಕ್ ಅಂತ ಬ್ರೇಕ್ ಹಾಕಿದ್ಯಲ್ಲ ಅದಕ್ಕೆ. ಲವ್ ಶೆಟ್ಟಿ ಹೊಡಿಬೇಡ ಕಣೋ, ನಿನ್ ಕಾಲು ಮುಗಿತೀನಿ. ಅಲ್ಲ ಕಣೋ, ಇದು ನೋಡಿದ್ರೆ ಆ ರಾಜನ ಏನೋ ಮಾಡಿರ್ಬೇಕು ಅನ್ಸುತ್ತೆ. ಅದಕ್ಕೆ ನಾವಿವತ್ತು ಸಿಬಿಐ ತರ ಇನ್ವೆಸ್ಟಿಗೇಷನ್ ಮಾಡ್ಬೇಕು. ಆ ಬಡ್ಡಿ ಮಗಂದ ಈ ಕೆಲಸ ಇರ್ಬೇಕು. ಆ ಮೇನ್ಕೆ ಹುಡುಗಿ ಎಲ್ಲ ದೂರ ಹಾರಿಸ್ಕೊಂಡು ಹೋಗ್ಬಿಡ್ಬೇಕು. ಕಬೋಜಿ ನನ್ ಮಕ್ಕ ನನ್ ಮೇಲೆ ಆರೋಪ ಹೊರಿಸ್ತೀರೇನು? ಮೇಲ್ಕೆ ನಾನ್ ನೋಡೇ ಇಲ್ಲ ಕಣ್ರು. ನೋಡಿಲ್ವಾ? ನೋಡಿಲ್ಲ ಕಣೋ. ಅಲ್ಲಯ್ಯ, ಸ್ನೇಹಿತರಾಗಿ ನೀವ್ಯಾಕೆ ಹೀಗೆ ಹೊಡೆದಾಡ್ತಿದ್ದೀರಾ? ಸರ್, ನೀವೇನು ತಪ್ಪು ತಿಳ್ಕೊಬೇಡಿ. ಇವತ್ತು ಒಂದು ಸತ್ಯಾಂಶನ ಹೇಳ್ಬಿಡ್ತೀನಿ ಸರ್. ನಾನು ನಿಮ್ ಹುಡುಗಿನ ಬಹಳ ಮೆಚ್ಕೊಂಡಿದ್ದೀನಿ ಸರ್. ಸರ್, ನನ್ ಪ್ರಾಣ ಲಟಕ್ ಪಟಕ್ ಅಂತ ಹೊಂಟೋದ್ರೂ ಚಿಂತೆ ಇಲ್ಲ. ನಾನ್ ನಿಮ್ ಮಗಳನ್ನ ತುಂಬಾ ಪ್ರೀತಿಸ್ತೀನಿ ಸರ್. ನಾನ್ ನಿಜವಾಗ್ಲೂ ನಿಮ್ ಮಗಳನ್ನೇ ಮದುವೆ ಆಗ್ತೀನಿ ಸರ್. ನೋಡ್ರಪ್ಪ, ನೀವು 3 ಜನನು ನನ್ನ ಮಗಳನ್ನ ಪ್ರೀತಿಸೋ ವಿಷಯ ನನಗೆ ಮೊದಲೇ ಗೊತ್ತಿತ್ತು. ಇಂತಹ ವಿಷಯ ತಿಳಿದ ಯಾವ ತಂದೆನೂ ಸುಮ್ಮನಿರೋದಿಲ್ಲ. ಆದ್ರೆ ನಾನು ಯಾಕೆ ಸುಮ್ಮನಿದ್ದೀನಿ ಗೊತ್ತಾ? ಅವಳು ಕ್ಯಾನ್ಸರ್ ಪೇಷಂಟ್, ಬಹಳ ದಿನ ಉಳಿಯೋದಿಲ್ಲ ಅಂತ ಡಾಕ್ಟರ್ ಹೇಳಿದ್ರು. ಇರೋಷ್ಟು ದಿವಸ ನೆಮ್ಮದಿಯಾಗಿರ್ಲಿ ಅಂತ ನಾನು ಸುಮ್ಮನಿದ್ದೆ. ಈಗ ಅವಳು ಕ್ಷಣಕ್ಕೂ ಸಾವುಗತ್ರ ಆಗ್ತಾ ಇದ್ದಾಳೆ. ಕೊನೆ ಬಾರಿಗೆ ನಿಮ್ಮನ್ನೆಲ್ಲ ಒಂದ್ಸರ್ತಿ ನೋಡ್ಬೇಕು ಅಂದ್ಲು. ದಯವಿಟ್ಟು ಬರ್ತೀರಾ? ಬರ್ತೀವಿ ಸರ್, ನಡೀರೋ ಹೋಗೋಣ. ಏಯ್, ಅಲ್ಲೋಡು, ನಮ್ ಹೊಡೆದವ ಶಿವ, ಅವನ್ ತಮ್ಮ ಇವನು. ನಡೀರೋ, ಒಂದ್ ಕೈ ನೋಡೋಣ. ನಡೀರೋ. ಕಾಗೆ ಮೊಟ್ಟೆ ಇಡುತ್ತೆ, ಕೋಗಿಲೆ ಅದನ್ನ ಮರಿ ಮಾಡುತ್ತೆ. ಯಾರ್ ನೀವಲ್ಲ, ಏನ್ ಬೇಕಾಗಿತ್ತು? ನಮ್ಗೊಬ್ಳು ಹೀರೋಯಿನಿ ಬೇಕಾಗಿತ್ತು. ಬಾಡಿಗೆಗೆ. ಅವ್ರು ನನ್ನ ಫ್ರೆಂಡ್ ರವಿ ಹೋಗ್ತಾ ಇದ್ದಾರೆ. ಕರ್ಕೊಂಡು ಆ ಕಡೆ ಇದೆ. ರವಿ, ನಾನಿನ್ ಬರ್ತೀನಿ. ಇದೇನ್ ವಿಕ್ರಮ್, ಬನ್ನಿ ಒಳಗಡೆ ಕಾಫಿ ಕುಡ್ಕೊಂಡು ಹೋಗಿರಂತೆ. ರವಿ, ಅಣ್ಣ, ಇವ್ರು ವಿಕ್ರಮ್ ಅಂತ. ಇವತ್ಯಾರೋ 4 ಜನ ರೌಡಿಗಳು ನನ್ನ ಮೇಲೆ, ಅದು ಸರಿಯಾದ ಸಮಯಕ್ಕೆ ಇವ್ರು ಬರ್ದೇ ಇದ್ದಿದ್ರೆ ನೀನ್ ನನ್ನ ನೋಡೋಕೆ ಆಗ್ತಿರ್ಲಿಲ್ಲ. ಥ್ಯಾಂಕ್ಸ್ ವಿಕ್ರಮ್. ಅವತ್ತು ನಿಜವಾಗ್ಲೂ ಆತ್ರಪಟ್ಟವನು ನಾನು. ಅಂದ್ರೆ ಮೊದ್ಲಿಂದಲೂ ನೀವಿಬ್ರು ಪರಿಚಿತ್ರ? ಅದೆಲ್ಲ ಆಮೇಲೆ ಹೇಳ್ತೀನಿ. ಈಗ ನಿಮ್ಮಿಬ್ರು ನೋಡ್ತಾ ಇದ್ರೆ ನನಗೇನನ್ಸುತ್ತೆ ಗೊತ್ತಾ? ಹೇಳಿ ವಿಕ್ರಮ್. ಇಂಥ ಅಣ್ಣ ತಮ್ಮಂದ್ರ ಮಧ್ಯೆ ನಾನು ಒಬ್ನಾಗ್ಬೇಕು ಅನ್ಸ್ತಿದೆ. ವೆಲ್ಕಮ್. ಶಿವು, ಏನಪ್ಪ ಯೋಚನೆ ಮಾಡ್ತಿದೀಯಾ? ನಿನ್ ತಮ್ಮ ಪ್ರೀತಿಸ್ತಿರೋ ಹುಡುಗಿ ಬಗ್ಗೆ ವಿಚಾರಿಸು. ಅವ್ರ ಮನೆತನದ ಬಗ್ಗೆನೂ ತಿಳ್ಕೊ. ಹಾಗೆ ಅದು ಹೊಂದಾಣಿಕೆ ಆದಲ್ಲಿ ಅವರಿಬ್ಬರನ್ನು ಒಂದುಗೂಡಿಸ್ಬೇಕಾದ್ದು ನಿನ್ ಕರ್ತವ್ಯ. ಹಿರಿಯರ್ ನೀವಿರೋವಾಗ ಇರಬಹುದು ಕಣೋ. ಆ ಜವಾಬ್ದಾರಿ ನಾನೇ ನಿನಗೆ ಒಪ್ಪಿಸ್ತಾ ಇದ್ದೀನಲ್ಲ. ಸರಿಯಪ್ಪ. ನಮಸ್ಕಾರಮ್ಮ. ನಮಸ್ಕಾರ. ನಾನು ಶಿವು ಅಂತ. ಲತಾನ್ ನೋಡ್ಬೇಕಾಗಿತ್ತು. ಯಾಕೆ? ನನ್ನ ತಮ್ಮ ಆಕೆನ್ ಪ್ರೀತಿಸ್ತಿದ್ದಾನೆ. ಇದು ಅಬಲಾಶ್ರಮ.
ಅವಳು ಅನಾಥಲು ಅಂತ ಗೊತ್ತು, ಆದ್ರೆ ಆಕೆ ಬಗ್ಗೆ ವಿವರ ತಿಳ್ಕೊಬೇಕಾಗಿತ್ತು. ಹೆತ್ತ ತಾಯಿ ನಾನಿರುವಾಗ ಅವಳು ಹೇಗೆ ಅನಾಥಲಾಗ್ತಾಳೆ? ಹೆತ್ತ ತಾಯಿನ? ಹಾಗಾದ್ರೆ ಆಕೆ ತಂದೆ ಯಾರು? ಸಂಕೋಚ ಯಾಕೆ ಹೇಳಿ. ಅದನ್ನು ತಿಳ್ಕೊಳ್ಳೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಇದು ನಿಮ್ಮ ಮಗಳ ಭವಿಷ್ಯತ್ತಿನ ಪ್ರಶ್ನೆ. ಇರಬಹುದು, ಆದರೂ ನನ್ನ ಗತ ಜೀವನದ ಬಗ್ಗೆ ಹೇಳ್ಕೊಳ್ಳಕ್ಕೆ ನನಗಿಷ್ಟ ಇಲ್ಲ. ಅದ್ರ ಮೇಲೆ ನಿಮ್ಮಿಷ್ಟ. ಅದರೆ ಯಾರಮ್ಮ ನೀನು? ನಾನೇ ಸರ್ ಲತಾ. ರವಿ ಒಳ್ಳೆ ಗುಣಕ್ಕೆ ಮನ್ಸೋತು ನಾನು ಅವನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ನಿಜ ಹೇಳ್ತೀನಿ ಸರ್, ನಾನು ಯಾವ ತಪ್ಪು ಮಾಡಿಲ್ಲ. ರವಿ ಇಲ್ದೆ ನಾನು ಖಂಡಿತ ಬದುಕಿರಲ್ಲ. ನನ್ನ ಹಳಿವು ಹುಳಿವು ಈಗ ನಿಮ್ ಕೈಲಿದೆ ಸರ್. ಅಳಬೇಡ, ನಿನ್ನ ಆಸೆ ನೆರವೇರ. ಬಾ. ಅಮ್ಮ, ನಿಮ್ಮ ಜೀವನದಲ್ಲಿ ಏನೇ ನಡೆದಿದ್ರು ಅದು ನನಗೆ ಬೇಕಾಗಿಲ್ಲ. ಲತಾ ನಮ್ಮ ಮನೆ ಸೊಸೆ ಆಗ್ತಾಳೆ. ಇಷ್ಟು ದಿವಸಕ್ಕೆ ಮನುಷ್ಯತ್ವ ಇರೋ ಒಬ್ಬ ಮನುಷ್ಯನ ನೋಡಿದ್ನಲ್ಲ ಅಂತ ಸಂತೋಷ ಆಗ್ತಿದ್ದೆಪ್ಪ ನನಗೆ. ಅಷ್ಟು ದೊಡ್ಡ ಮಾತು ಬೇಡಿಮ್ಮ. ಹಾಗಲ್ಲಪ್ಪ, ನೀನ್ ದೊಡ್ಡ ಗುಣ ನೋಡಿದ ಮೇಲೆ ನನ್ನ ಕತೆನೆ ನಿನ್ನ ಹತ್ರ ಹೇಳ್ಕೊಂಡು ನನ್ನ ಮನಸ್ಸನ್ನ ಹಗುರ ಮಾಡ್ಕೋಬೇಕು ಅನ್ಸುತ್ತೆ. ಚಿಕ್ಕಂದಿನಲ್ಲೇ ತಬ್ಬಲಿಯಾದ ನನಗೆ ನನ್ನವರು ಅಂತ ಹೇಳ್ಕೊಳ್ಳಕ್ಕೆ ಯಾರೂ ಇರಲಿಲ್ಲ. ಬೆಳೆದು ದೊಡ್ಡವಳಾದ ಮೇಲೆ ಸೋದರ ಸಂಬಂಧಿ ಅಂತ ಹೇಳ್ಕೊಂಡು ನನ್ನ ಮನೆಗೆ ಒಬ್ಬ ವ್ಯಕ್ತಿ ಬಂದ. ನಾನು ಅವನ್ನ ನಂಬಿದೆ. ನೀನನ್ನು ಎಷ್ಟು ಬೇಗ ನೋಡ್ತೀನೋ ಅನ್ಸುತ್ತೆ. ಮದ್ವೆಗೆ ಮುಂಚೆ 4-6 ಜನದ ಬಾಯಿಗೆ ಬೀಳೋದು ಬೇಡ ಅಂತ. ಸರಿ ಚಿನ್ನ, ಅಷ್ಟೇ ತಾನೇ? ನಾನೀಗ ಹೋಗ್ಬೇಕು ಅಂತ್ಯ. ಸರಿ. ಇಂಥ ಭಯಂಕರವಾದ ಮಳೆನಲ್ಲಿ ನೀನೊಬ್ಳನ್ನೇ ಬಿಟ್ಟು ಹೋಗು ಅಂತ್ಯಾ? ನೆನ್ಕೊಂಡು ಹೋಗಿ ನನ್ನನ್ನು ಕಾಯಿಲೆ ಮಲಗು ಅಂತ್ಯಾ? ಆ ಹೊತ್ತು ಹೋದ ವ್ಯಕ್ತಿ ಮತ್ತೆ ಮನೆ ಕಡೆ ಬರಲೇ ಇಲ್ಲ. ಆತನಿಗಾಗಿ ಎದುರು ನೋಡ್ತಿದ್ದ ನನ್ನಲ್ಲಿ ತಾಯಿಯಾಗೋ ಸೂಚನೆಗಳು ಕಂಡು ಬಂದವು. ಅದು ಅಕ್ಕಪಕ್ಕವರಿಗೆಲ್ಲ ತಿಳಿದು ಅವರಿಂದ ಚೀತು ಅನ್ನಿಸ್ಕೊಂಡು ತಲೆ ಎತ್ತಿ ನಡೆಯೋಕ್ಕಾಗದ ಸ್ಥಿತಿಯಲ್ಲಿ ಆತನಿಗೋಸ್ಕರ ಹುಡುಕಿದೆ, ವಿಚಾರಿಸಿದೆ. ಕೊನೆಗೊಂದು ದಿವಸ ಆತ ಭಾರಿ ಶ್ರೀಮಂತ ಆಗಿದ್ದಾನೆ ಅನ್ನೋ ವಿಚಾರ ತಿಳಿಯಿತು. ತಡೆಯಲಾರದಷ್ಟು ಸಂತೋಷದಲ್ಲಿ ಅಲ್ಲಿಗೆ ಹುಡುಕೊಂಡು ಹೋದೆ. ಇಂಥ ಗ್ರ್ಯಾಂಡ್ ಎಂಗೇಜ್ಮೆಂಟ್ ನಾನು ನೋಡಿದ್ದೇ ಇಲ್ಲ. ಜೋಡಿ ಅಂದ್ರೆ ಹೀಗಿರ್ಬೇಕು. ಆಹಾ, ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ಬಾವಾ, ಯಾರು ನೀನು? ನಾನ್ ಯಾರ? ಇಷ್ಟು ಬೇಗ ನನ್ನನ್ನು ಮರ್ತು ಬಿಟ್ರಾ? ನೀವು ತಮಾಷೆ ಮಾಡ್ತಿಲ್ಲ ತಾನೇ? ಇವಳಿಗೆ ಯಾರೋ ಚೆನ್ನಾಗಿ ಆಕ್ಟಿಂಗ್ ಕಲಿಸಿ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ನಿಮ್ಮಂತ ಶ್ರೀಮಂತನ ಮೋಸ ಮಾಡೋದಕ್ಕೆ ಇದು ಹೊಸ ಪ್ಲಾನ್. ನಿಮ್ ನಿಶ್ಚಿತಾರ್ಥ ದಿನವೇ ಇವಳು ಬಂದಿರೋದ್ರಿಂದ ಅನುಮಾನವೇ ಇಲ್ಲ. ನಾನಂತ ಅವಳಲ್ಲ. ನೀವಾದ್ರೂ ಸತ್ಯ ಏನು ಅಂತ ಹೇಳ್ರಿ. ಯಾವ ಸತ್ಯ? ನೀವು ನನ್ನನ್ನು ನಂಬಿಸಿ ನನ್ನ ಹೆಣ್ತನ ದೋಚಿಕೊಂಡಿದ್ದೀನಿ. ಯಾರು ಹೇಳಿದ್ದು? ಇದುವರೆಗೂ ಪರಸ್ತ್ರೀಯರನ್ನ ಕಣ್ಣೆತ್ ಕೂಡ ನೋಡೋದು ನಾನು. ನಿನ್ ಹೆಣ್ತನ ದೋಚ್ಕೊಂಡ? ಇದನ್ ಹೇಳೋದಕ್ಕೆ ನೀನು ಒಬ್ಳೆ ಬಂದಿದ್ಯಾ ಇಲ್ಲ ಸಾಕ್ಷಿಗಳನ್ನು ಕರ್ಕೊಂಡ್ ಬಂದಿದ್ಯಾ? ಸಾಕ್ಷಿಗಳಲ್ಲ, ಆಧಾರದ ಸಮೇತಾನೇ ಬಂದಿದ್ದೀನಿ. ಯಾವ ಆಧಾರ? ನನ್ನ ಹೊಟ್ಟೆಯಲ್ಲಿ ಬೆಳೀತಿರೋ ನಿಮ್ಮ ಮಗು. ಮುಚ್ಚು ಬಾಯಿ. ನೀನ್ ಹೊಟ್ಟೆಪಾಡಿಗೋಸ್ಕರ ಯಾವನಿಂದ ಬರೆಸ್ಕೊಂಡಿರೋ ಅನಿಷ್ಟಕ್ಕೆ ನಾನ್ ಹೊಣೆಗಾರನ? ನೀನ್ ಯಾರೋ ನಾನ್ ಯಾರೋ? ನೀನೀಗ ಸುಮ್ನೆ ಜಾಗ ಖಾಲಿ ಮಾಡ್ಲಿಲ್ಲ?
ನಿನ್ನಂತವನ ಕೈಯಿಂದ ಕುತ್ತಿಗೆ ಹಿಡಿದು ಆಚೆ ತಳ್ಳಿಸ್ಕೊಂಡು ಹೋಗುವಂತ ಹೇಡಿ ಹೆಣ್ಣು ನಾನಲ್ಲ. ನೀನ್ ಯಾರು, ನಾನ್ಯಾರುನಾ? ನಿನ್ ಯೋಗ್ಯತೆ ಏನು ಅಂತ ಈಗ ಅರ್ಥವಾಗಿದೆ. ನನ್ನನ್ನು ನಂಬಿಸಿ ನೀನು ಮಾಡಿದ ಮೋಸಕ್ಕೆ ಪ್ರಾಯಶ್ಚಿತ್ತ ತಪ್ಪಿದಲ್ಲ, ನೆನಪಿಟ್ಕೋ. ಅಲ್ಲಿದ್ದ ಆಸ್ತಿನೆಲ್ಲ ಮಾರಿ ಜೀವನದಲ್ಲಿ ಮೋಸ ಹೋಗಿರೋ ಅಬಲೆಯರಿಗೆ ನನ್ನ ಕೈಯಲ್ಲಿ ಆದಷ್ಟು ಸಹಾಯ ಮಾಡೋಣ ಅಂತ ಈ ಆಶ್ರಮ ನಡೆಸ್ತಾ ಇದ್ದೀನಿ. ಅಂತ ದ್ರೋಹಿ ನಿಮ್ ಕಣ್ಣೆದರೆ ಮೆರಿತಾ ಇದ್ರು ಯಾಕೆ ಸುಮ್ಮನಿದ್ದೀರಾ? ಅದು ಶ್ರೀಮಂತಿಗೆ ಬೇರುಗಳನ್ನು ಬಿಟ್ಟು ಸ್ಥಿರವಾಗಿ ನಿಂತಿರೋ ಆಲದ ಮರ, ನಾನು ಗರಿಕೆ ಹುಲ್ಲು. ಹಾಗಂತ ಹೆಣ್ಣು ಸುಮ್ಮನಿದಷ್ಟು ಕಾಲ ಜೆಪಿ ಅಂತ ಕಾಮಾಂಧರು ಬೆಳಿತಾನೆ ಇರ್ತಾರೆ. ಅವ್ರನ್ನ ಮಟ್ಟ ಹಾಕ್ಬೇಕಾದ್ರೆ ಮಹಿಳೆ ಬ್ರಹ್ಮಾಸ್ತ್ರವಾಗಿ ಎದ್ದು ನಿಲ್ಬೇಕು. ಅದಕ್ಕೆ ನಿನ್ನಂತ ಗುಣವಂತರ ಸಹಕಾರ ಬೇಕು. ಹಲೋ ಶಿವು. ಏ ಶಿವು, ನನ್ ಮೇಲಿನ ಕೋಪ ಇನ್ನೂ ಹೋಗ್ಲಿಲ್ವಾ? ನನ್ ಹಿಂದೆ ಬರ್ಬೇಡ ಅಂತ ಎಷ್ಟ್ ಸಾರಿ ಹೇಳಿದೀನಿ ನಿನ್ಗೆ? ಈಗ ನಾನು ಹೇಳೋ ಗುಡ್ ನ್ಯೂಸ್ ಕೇಳಿದ್ರೆ ಇನ್ ಯಾವಾಗ್ಲೂ ನೀವು ಹಾಗೆ ಹೇಳಲ್ಲ. ನಿಮಗೆ ಹೇಳಿದ ಪ್ರಕಾರ ನಾನು ಆ ಪ್ರಾಜೆಕ್ಟ್ ನ ಕ್ಯಾನ್ಸಲ್ ಮಾಡ್ಬಿಟ್ಟೆ. ನಮ್ ತಂದೆನೂ ಅದಕ್ಕೆ ಒಪ್ಪಿಟ್ರು. ಈಗ್ಲಾದ್ರೂ ಗೊತ್ತಾಯ್ತಲ್ಲ ನಾನು ಎಷ್ಟು ಬದಲಾಗಿದ್ದೀನಿ ಅಂತ, ನಮ್ ತಂದೆ ಎಷ್ಟು ಒಳ್ಳೆಯವರು ಅಂತ. ಆ ನಿಮ್ಮ ಅಪ್ಪನ ಒಳ್ಳೆತನನ ಅನ್ನಪೂರ್ಣಮ್ಮನ ಹತ್ರ ಹೋಗಿ ಕೇಳು, ಗೊತ್ತಾಗುತ್ತೆ. ಏನ್ ಶಿವಣ್ಣ, ನಮ್ಮ ಏರಿಯಾದಲ್ಲಿ? ನಿಮ್ಮ ಏರಿಯಾನ? ಪಕ್ಕದಲ್ಲೇ ಮನೆ. ಒಂದ್ಸಲ ಬಂದ್ ಹೋಗಿ. ಬೇಡ, ಇನ್ನೊಂದ್ಸಾರಿ ಬರ್ತೀನಿ. ಹೇಗಿದ್ರು ಇಲ್ಲಿ ತನಕ ಬಂದಿದ್ದೀರಾ, ಒಂದ್ಸಲಿ ಬಂದ್ ಹೋಗಿ ಪ್ಲೀಸ್. ಓಕೆ, ನಡಿ. ಅದೆಲ್ಲ ಓಕೆ ಸರ್. ಸರ್, ಆ ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಹೋಗಿದ್ದೆ. ಆ ಜನ ಆ ಜಾಗ ಖಾಲಿ ಮಾಡಲ್ಲ ಅಂತವ್ರೆ. ಡ್ಯಾಡಿ, ಡ್ಯಾಡಿ. ಏನಮ್ಮ? ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿತ್ತು. ನೆಕ್ಸ್ಟ್ ಮೀಟಿಂಗ್ ನಲ್ಲಿ ಮಾತಾಡೋಣ. ಓಕೆ ಸರ್. ಏನಮ್ಮ ಅಂಥ ಪರ್ಸನಲ್ ವಿಷಯ? ಡ್ಯಾಡಿ, ನಿಮಗೆ ಅನ್ನಪೂರ್ಣಮ್ಮ ಗೊತ್ತಾ? ಯಾವ ಅನ್ನಪೂರ್ಣಮ್ಮ? ನಿಮ್ಮ ದೌರ್ಜನ್ಯಕ್ಕೆ ಬಲಿಯಾಗಿರೋ ಒಬ್ಬ ಅನಾಥೆ. ರಜನಿ, ಏನ್ ಹೇಳ್ತಿದ್ಯಾ ನೀನು? ಅಂತ ಒಂದು ಹೆಣ್ಣನ್ನ ನಂಬಿಸಿ ಮೋಸ ಮಾಡೋದಕ್ಕೆ ನಿಮಗ್ ಮನಸ್ಸಾದ್ರೂ ಹೇಗ್ ಬಂತು ಡ್ಯಾಡಿ? ಇದನ್ನೆಲ್ಲ ಯಾರು ಹೇಳಿದ್ ನಿನಗೆ? ನನಗೆ ಯಾರಾದ್ರೂ ಹೇಳಿರ್ಲಿ, ಇದು ನಿಜ ತಾನೇ? ಇದೆಲ್ಲ ಸುಳ್ಳು, ಕಟ್ಕತೆ. ಅಲ್ಲ, ಇದು ಪ್ರತ್ಯಕ್ಷ ಸತ್ಯ. ಛೀ, ಇಂತ ಹೇಯವಾದ ಕೃತ್ಯ ಮಾಡಿರೋ ನಿಮ್ಮನ್ನ ನನ್ನ ತಂದೆ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ. ಈಗ ನಾನು ಏನ್ ಮಾಡ್ಬೇಕು ಅಂತ್ಯಾ? ಮಾಡಿರೋ ತಪ್ಪಿಗೆ ಅವ್ರ ಹತ್ರ ಕ್ಷಮೆ ಕೇಳ್ಕೊಂಡು ಅವ್ರನ್ನ ಇಲ್ಲಿ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಿದ್ದೀನಿ. ಒಬ್ಳೆ ಮಗಳು ಅಂತ ಮುದ್ದಾಗ್ ಸಾಕಿದ್ರೆ ನನಗೆ ಪಾಠ ಹೇಳ್ತಿದ್ಯಾ? ಪಾಠ ಅಲ್ಲ ಡ್ಯಾಡಿ, ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಇನ್ನೊಂದು ಸಾರಿ ಹದ್ದು ಮೀರಿ ಮಾತಾಡಿದ್ರೆ ನಾನು ಮನುಷ್ಯನಾಗಿರಲ್ಲ. ಲೋ ಶೆಟ್ಟಿ, ಯಾಕೋ ಹಿಂಗ್ ಕೊರಗ್ತೀಯಾ? ಕೊರಗ್ತಾ ಇಲ್ಲ, ಸೊರಗ್ತಾ ಇದ್ದೀನಿ. ಅದೇ ಯಾಕೆ ಅಂತ. ನೀವು ಆ ಗ್ಲಾಸ್ ನಲ್ಲಿ ಇರೋದ್ನ ಲಟಕ್ ಅಂತ ಕೊಟ್ಬಿಟ್ರೆ ಪಟಕ್ ಅಂತ ಹೇಳ್ಬಿಡ್ತೀನಿ. ಕೊಡ್ತೀರಾ? ಅಂಕಲ್, ಇವರು ಶಿವು ಅಂತ ನನ್ನ ಸ್ನೇಹಿತರು. ನಮಸ್ಕಾರ. ನಮಸ್ಕಾರ. ನಿಮ್ದು ಯಾವ ಊರು? ಇದೇ ಊರೇ. ಮೊದಲು ನಮ್ಮ ತಂದೆ ರಾಮನಾಥ್ಪುರದಲ್ಲಿದ್ರಂತೆ. ರಾಮನಾಥ್ಪುರನ? ಹೆಸರು? ರಾಮಯ್ಯ ಅಂತ. ರಾಮಯ್ಯನ? ಅಂದ್ರೆ ನೀನು ರಾಮನಾಥ್ಪುರದ ನಮ್ ರಾಮಯ್ಯನ ಮಗನ? ನಮ್ ತಂದೆ ಹೆಸರು ನಿಮ್ಗೆ ಹೇಗೆ ಗೊತ್ತು? ನಾನು ಅದೇ ಊರ್ನಲ್ಲಿ ಇದ್ದಾನಪ್ಪ. ಅಂಕಲ್? ಹೌದು ವಿಕ್ರಮ್, ನಾನ್ ನಿನಗೆ ಹೇಳ್ಬೇಕಂತಿರೋದು ಅಲ್ಲಿನ ರಹಸ್ಯನೇ. ರಹಸ್ಯ?
ಹೌದಪ್ಪ, ಈಗ 25 ವರ್ಷಗಳ ಹಿಂದೆ ಅದೇ ರಾಮನಾಥ್ಪುರದಲ್ಲಿ ನಾನು ಕಾಂಪೌಂಡರ್ ಆಗಿದ್ದೆ. ಒಂದಿನ ರಾತ್ರಿ ದೂರದ ಹಳ್ಳಿನಲ್ಲಿ ಒಬ್ಬ ರೋಗಿಗೆ ಔಷಧಿ ಕೊಟ್ಟು ಬರ್ತಿರ್ಬೇಕಾದ್ರೆ ಅಮ್ಮ 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 ಆ ಮಗುನೇ ಈ ವಿಕ್ರಮ್. ಇಷ್ಟಕ್ಕೆಲ್ಲ ಕಾರಣ ಆ ವಿವರಗಳೆಲ್ಲ ತಿಳಿಬೇಕಾದ್ರೆ ವಿಕ್ರಮ್ ತಾಯಿಯ ಆರೋಗ್ಯ ಸರಿ ಹೋಗ್ಬೇಕು. ನೀನ್ ಹೇಳ್ತಿರೋದು ನಿಜನಾ ಶಿವು? ಹೌದಪ್ಪ, ನಾನೀಗ ಆಕೆನ್ ನೋಡ್ಕೊಂಡು ಬಂದೆ. ಆಕೆನ್ ಸ್ಥಿತಿ ನೋಡ್ತಿದ್ರೆ ಆ ಜೆಪಿನ ಮುಗಿಸ್ಬಿಡ್ಬೇಕು ಅನ್ಸುತ್ತೆ. ಆ ತಾಯಿ ಹೆಸರೇನಂದೆ? ವಸುಂಧರಾ ದೇವಿ. ವಸುಂಧರಾ ದೇವಿನ? ನಾನೇಗಲೇ ಆ ತಾಯಿ ನೋಡ್ಬೇಕು. ನಡಿಯಪ್ಪ ಹೋಗೋಣ. ಅಯ್ಯ ಅಲ್ಲ ಕುಡಿತೆ ಮನೆ இல்லட அண்ணன பாச்ச பாச்ச பண்ணிடு ராஜ பாச்ச மನೆ ಹೋಗನ ಪಾಪ ನೋಡ್ಕ ಅಣ್ಣಮ್ಮ ಆರು ನಿನ್ನ ಹೊಡ್ದಿದ್ದು ಅಲ್ಲ ಕುಡಿತೀಯಾ? ಅಯ್ಯೋ ಪಾಚ போய் பாடுட ಅಣ್ಣ ದೂರಿ ದೂರಿ ಲಾಲಿ ನನ್ನಮ್ಮ ಪಾಚಪ್ಪ ಅಣ್ಣಮ್ಮ ಅಚ್ಚವಾ ನೀ ಪಾಚ ಮನೆ ನೀ ಪಾಚ ಅರೆ ಲಾಲಿ ಇವ್ರೇ ಅಪ್ಪ. ಓ ಅಯ್ಯ ಆಲಿ ಲಾಲಿ ಪಾಚಪ್ಪ ನೀನು ಗಲಾಟೆ ಮಾಡ್ಬೇಡ. ಪಾಚ ಅಮ್ಮ, ನೀವಾ? ತಾಯಿ? ತಾಯಿ? ತಾಯಿ, ನಾನ್ ನಿಮ್ ರಾಮಯ್ಯ. ನೆನ್ಪ್ ಮಾಡ್ಕೊಳ್ಳಿ ತಾಯಿ, ನೆನ್ಪ್ ಮಾಡ್ಕೊಳ್ಳಿ. ಅಪ್ಪ. ಹೌದಪ್ಪ, ನನ್ ತನಿ ಹೆಂಡತಿ, ನನ್ ತಾಯಿ ಇವತ್ ನಾನು ಜೀವಂತವಾಗಿ ನೋಡ್ತಾ ಇದ್ದೀನಿ. ನನಗ ಸಂತೋಷ ಎಷ್ಟು ಗೊತ್ತಾ? ಅಂದ್ರೆ ಹೇಳ್ತೀನಪ್ಪ, ಹೇಳ್ತೀನಿ. ಇಷ್ಟು ದಿವಸಗಳಿಂದ ನನ್ನ ಹೃದಯದಲ್ಲಿ ಬಚ್ಚಿಟ್ಕೊಂಡ ಆ ರಹಸ್ಯನ ಇವತ್ತು ಹೇಳ್ತೀನಿ. ರಾಮನಾಥ್ಪುರ ಜಮೀನ್ದಾರ ಮನೆತನ ದಾನ ಧರ್ಮ ಪರೋಪಕಾರಿಗಳಿಗೆ ಹೆಸರುವಾಸಿಯಾಗಿತ್ತು. ತಾತ ಮುತ್ತಾತರ ಕಾಲದಿಂದಲೂ ನಾವು ಮನೆ ಸೇವೆ ಮಾಡ್ತಾ ಬಂದು ಅಂಥ ಮನೆಗೆ ಒಬ್ಬ ನರಹಂತಕನ ಪ್ರವೇಶವಾಯಿತು. ಬೆಳ್ಳಗಿದ್ದದನ್ನೆಲ್ಲ ಹಾಲು ಅಂತ ಭಾವಿಸೋ ನನ್ನ ಧಣಿ ಸರ್ವಾಧಿಕಾರನ ಆತನಿಗೆ ಒಪ್ಪಿಸಿಬಿಟ್ರು. ನಾನೇ ನನ್ನ ಕಣ್ಣಾರೆ ನೋಡಿದೆ ಸರ್. ಐಶ್ವರ್ಯದ ಆಶೆಯಿಂದ ನರಹಂತಕ ಅವ್ರ ವಂಶನೇ ನಿರ್ವಂಶ ಮಾಡೋ ಸಲುವಾಗಿ ಯಾರಪ್ಪ ಆ ದ್ರೋಹಿ? ಆ ದ್ರೋಹಿನೇ ಜೆಪಿ. ಅವನಿಗೆ ವಿನಾಶ ಕಾಲ ಹತ್ರ ಬಂದಿದೆ. ಅಂಕಲ್, ಯಾರೋ ರೌಡಿಗಳು ಬಂದು ಅಮ್ಮನ್ ಹೊತ್ಕೊಂಡು ಹೋಗ್ಬಿಟ್ರು. ನೀನೇನು ಯೋಚನೆ ಮಾಡ್ಬೇಡಮ್ಮ. ಅಪ್ಪ, ನೀವು ಇದನ್ನ ನೋಡ್ಕೊಳ್ಳಿ. ಕಮಾನ್. ಓಕೆ. ಏನಾಗಲ್ಲಮ್ಮ, ಭಯಪಡಬೇಡ. ಶಿವು, ನಾನ್ ನಿಮ್ಮನೆ ನೋಡಕ್ ಹೊರಟಿದ್ದೆ. ಅದಿರ್ಲಿ, ಎಲ್ಲಿ ನಿಮ್ ಡ್ಯಾಡಿ? ಗುರು ಗುರು, ವಿಕ್ರಮ್ ತಾಯಿನ ನಿಮ್ ತಂದೆನ ಆ ರೌಡಿಗಳು ಎತ್ಕೊಂಡು ಹೋಗ್ಬಿಟ್ರು ಗುರು. ಅವ್ರು ಎಲ್ಲಿದ್ದಾರೆ ಅಂತ ನನಗ್ ಗೊತ್ತು. ಬನ್ನಿ ನನ್ ಜೊತೆ. ಈ ಜೆಪಿ ಯಾವತ್ತು ಅಂದ್ಕೊಂಡ್ ಕೆಲ್ಸನ ಅಂದ್ಕೊಂಡ್ ಹಾಗೆ ಮುಗ್ಸೋನು. ಅದೇ ನನ್ ಸ್ಪೆಷಾಲಿಟಿ. ಏ ಕಳ್ಳ, ನನ್ ಮಕ್ಕಳು ಹೊತ್ಕೊಂಡು ಹೋಗಕ್ ಬಂದಿದ್ಯಾ? ಹೊತ್ಕೊಂಡ್ ಹೋಗಕ್ ಬಂದಿಲ್ಲ, ಮಕ್ಕಳು ಸಮೇತ ನಿನ್ನ ನಿನ್ ಗಂಡನ ಹತ್ರ ಕಳ್ಸಕ್ಕೆ. ಮಕ್ಕಳು ಬಂದಿದಾರಾ? ಬರ್ತಾರೆ.
ನಿನ್ ಜೊತೆಲೆ ಸತ್ತು ಸಮಾಧಿ ಆಗ್ತಾರೆ. ಥು, ಪಾಪಿ, ಅನ್ನ ಇಟ್ಟು ತಾಯಿ ಮೇಲೆ ಕೈ ಮಾಡ್ತೀಯೋ? ನಿನಗೆ ರೌರವ್ ನರಕ ತಪ್ಪಿದ್ದಲ್ಲ. ಮುಚ್ಚೋ ಬಾಯಿ, ಎಂಜಲಿಗೆ ಬಿದ್ದಿರೋ ನಾಯಿ ನೀನು. ನನ್ ಮುಂದೆನೆ ದರ್ಪ ತೋರಿಸ್ತೀಯಾ ರಾಸ್ಕಲ್? ನಾಯಿ ನಂಬಿದವರಿಗೆ ತನ್ನ ಪ್ರಾಣ ಕೊಡೋಕ್ಕೂ ಹಿಂಜರಿಯಲ್ಲ ಅನ್ನೋದು ನಿನ್ನಂತ ವಿಶ್ವಾಸಘಾತಕನಿಗೆ ಏನು ಗೊತ್ತು? ಬೇಗ ಬನ್ನಿ ಬನ್ನಿ.
ಅಮ್ಮ ರಾಮಯ್ಯ ಅಮ್ಮ ರಾಮಯ್ಯ ನನ್ನ ಮಕ್ಕಳಿಲ್ಲಿ ರಾಮಯ್ಯ ಇದಾರೆ ತಾಯಿ ಇದಾರಮ್ಮ ಎಲ್ಲಿದ್ದಾರೆ ರಾಮಯ್ಯ ಇಲ್ಲೇ ಇದ್ದಾರೆ ಅದ ನೋಡಿ ಬಂದು ನಿಮ್ ಮಗ ಸಂತೋಷ್ ಸಂದೀಪ್. ಇದೆಲ್ಲ ಏನಪ್ಪ? ಅಯ್ಯೋ ಹಾಗನ್ಬೇಡಿ, ನೀವು ನನ್ನ ದಣಿ. ಅಮ್ಮ ಅಮ್ಮ ಇವರು ನನ್ ಮಗ ಶಿವು ಕಣಮ್ಮ, ಶಿವು. ನನ್ನ ಶತ್ರುಗಳನ್ನೆಲ್ಲ ಒಟ್ಟಿಗೆ ನಾಶ ಮಾಡೋಕೆ ಇಂಥ ಸುವರ್ಣ ಅವಕಾಶ ಸಿಗುತ್ತೆ ಅಂತ ನಾನು ಕನ್ಸಲ್ಲೂ ನೆನ್ಸಿರ್ಲಿಲ್ಲ. ಶಿವು 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 ನನ್ ಸೌಭಾಗ್ಯನ ಉಳಿಸ್ಕೊಡಪ್ಪ, ಬೇಡಪ್ಪ. ಶಿವು ಬರೀ ಶಿವು ಅಲ್ಲ, ನಮ್ಮ ವಂಶನ ಉದ್ಧಾರ ಮಾಡೋಕೋಸ್ಕರ ಸಿಡಿದೆದ್ದ ಶಿವ.